नमस्कार। श्रीनिवासेति श्रेष्ठतया पात्रं गुणान्वितः कौशिकोऽनन्तरङ्गार्यश्चिरं विजेतां भुवि यस्तात्मीयभरं वरप्रदगुरौ वैराग्यभाग्योरधौ वेदान्तामृतसारवन्तमनघात् श्रीनिवासात् गुरोः श्रीशैलान्वयकौस्तुभस्थितनियं श्रेयोनिधे श्रीनिधेः वन्दे साधुकटाक्षकेणिनिलयं श्रीकृष्णसद्देशिकं श्रीवासरङ्गपरकालमुनित्रयाप्तलक्ष्मात्मरक्षणेति त्वयुगागमान्तम् आचार्य भक्ति परिपूतमनर्घशीलं गोपालदेशिकमुनिं कुरुमाश्रयामः नारायणाख्येतिराजपदाब्जभृङ्ग श्रीवासयोगि गुरुणार्पितभारमीशे भक्त्यादिपूर्णवरदारि कृपात्यजिह्नं श्रीनिवासमुनिवर्यमहं प्रपद्ये श्रीनारायणयोगीन्द्रवरदारि कृपा श्रियं रङ्गेशपादविनतं श्रीनिवासमुनिं भजे नव्यरङ्गयतीन्द्राङ्घ्रिपङ्कजभ्रमरायितं नव्यमङ्गलभूषं श्रीवरदार्यगुरुं भजे श्रीमान् वेङ्कटनाथार्य कवितार्क्य केसरी वेदान्ताचार्यवर्यो मे सन्निधत्तां सदा हृदि यो नित्यमच्युतपदाम्बुजयुग्मरुक्मव्यामोहतस्तरितराणि तृणाय मेने अस्मद्गुरोर्भगवतोऽस्य देकसिन्धो रामानुजस्य चरणौ शरणं प्रपद्ये विगाहे यामुनं तीर्थं साधुवृन्दावने स्थितं निरस्तजिह्मगस्पर्शेऽत्र कृष्णकृतादरः नाथेन मुनिनाथेन भवेयं नाथवानहम् यस्य नैगमिकं दत्तं मस्तामलकथाङ्गतं यस्य सारस्वतस्रोतोकुलामोदवासितं श्रुतीनां श्रमायालं शठारिं तमुपास्महे वन्दे वैकुण्ठसेनान्यं देवं सूत्रवती सखं यद्वेत्र शिखरस्पन्दे विश्वमेतद्व्यवस्थितं सा धर्मचरीं शौरेः सम्मन्त्रितजगद्धिताम् अनुग्रहमयीं वन्दे नित्यमज्ञातनिग्रहां कमप्याद्यं गुरुं वन्दे कमलागृहमेधिनं प्रवक्ता छन्दसां मुक्ता पञ्चरात्रस्य स्वयं ज्ञानानन्दमयं देवं निर्मलस्फटिकाकृतिम् आधारं सर्वविद्यानां हयग्रीवमुपास्महे लक्ष्मीनेत्रोत्पलश्रीसर्दपरिचयादेशसंवर्धमानः नाभीनाळीकरिङ्खण्मधुकरपटली दत्तहस्तावलम्बः अस्माकं सम्पदोघानविरलतुलसीदामसञ्जातभूमां काळिन्दीकान्तिहारी कलयतु वपुषः काಳಿಮಾ कैटभारेः ವರ್ಷದಿ ನೋಡಿದ ಉಪಾಧಿಯನ್ನ ಹೇಳಿ ಸೋಪಾಧಿಕವಾದದ್ದು ನೀವು ಮಾಡುವ ಈಶ್ವರನನ್ನು ಅನುಮಾನದಿಂದ ಸಾಧಿಸ್ತೀವಿ ಅಂತ ಹೇಳುವಂತಹ ನೈಯಾಯಿಕರ ಮತದಲ್ಲಿ ಆ ಅನುಮಾನವು ಸೋಪಾಧಿಕವಾದದ್ದು ಅನ್ನೋದನ್ನ ಹೇಳುವಂತಹ ಕನ್ನಡ ವ್ಯಾಖ್ಯಾನದಲ್ಲಿ ಅದನ್ನು ನೋಡಿದ್ವಿ. ಕಾರ್ಯತ್ವ ಹೇತುಕ ಅನುಮಾನಂ ಸೋಪಾಧಿಕಂ ಅಂದರೆ ಒಂದು ಉಪಾಧಿ ಇದ್ರೇನೆ ಅದನ್ನು ಸಾಧಿಸಕ್ಕೆ ಸಾಧ್ಯ. ಆದ್ದರಿಂದ ನೀವು ಹೇಳುವ ಅನುಮಾನವು ನಿರುಪಾಧಿಕವಾಗಿ ಸಾಧಿಸಕ್ಕಾಗೋದಿಲ್ಲ. ಘಟಾದಿ ದೃಷ್ಟ ಅಂತ ಇಟ್ಟುಕೊಂಡು ಈಶ್ವರನು ಜಗತ್ತಿನ ಕರ್ತ ಅಂತ ಊಹೆ ಮಾಡ್ತೀವಿ ಅಂದರೆ ಅದನ್ನ ನಿರುಪಾಧಿಕವಾಗಿ ಸಾಧಿಸಲು ಸಾಧ್ಯವಿಲ್ಲ. ಉಪಾಧಿ ಅನ್ನೋದು ಇಲ್ಲಿ ಒಂದು ವಿಶೇಷವಾದ ವಿಷಯ. ನೈಯಾಯಿಕರು ಅದನ್ನ ಸ್ಥಾಪನೆ ಮಾಡ್ತಾರೆ. ಉಪಾಧಿ ಅಂದರೆ ಏನು ಅಂತ ಹೇಳುವಾಗ ಹೇತುವಿಗೂ ಸಾಧ್ಯಕ್ಕೂ ಒಂದು ಅನುಮಾನದಲ್ಲಿ ವ್ಯಾಪ್ತಿ ಅನ್ನೋದು ಯಾವಾಗಲೂ ಇರಬೇಕು. ನಿಯತ ಸಾಹಚರ್ಯ. ಹೇತುವು ಸಾಧ್ಯವು ಸೇರಿ ಅದಕ್ಕೆ ಒಂದು ನಿತ್ಯವಾದ ಸಂಬಂಧವಿರಬೇಕು. ಎಲ್ಲೆಲ್ಲಿಯೂ ಇರಬೇಕು ಅದಕ್ಕೆ ಸಂಬಂಧ. ಇಲ್ಲದೆ ಹೋದರೆ ಯಾವ ಒಂದು ಹೇತು ಅಂತ ಹೇಳೋದು ಸಾಧನ, ಹಾಗೆಯೇ ಸಾಧ್ಯ ಅನ್ನೋದು ಯಾವುದನ್ನು ಸಾಧಿಸ್ತೀವೋ ಅದು. ಇದೆರಡಕ್ಕೂ ಇರುವ ವ್ಯಾಪ್ತಿ ನಿಯತವಾಗಿರಬೇಕು, ಸ್ವತಃ ಸಿದ್ಧವಾಗಿರಬೇಕು. ಈ ವ್ಯಾಪ್ತಿಯನ್ನ ಬೇರೊಂದು ಮೂರನೇ ಒಂದು ವಿಷಯವನ್ನ ಇಟ್ಟುಕೊಂಡು ನಾವು ಸಾಧಿಸಬೇಕಾದ್ರೆ ಆ ಮೂರನೇ ವಿಷಯ ಉಪಾಧಿ ಅಂತ ಹೆಸರು ಅದಕ್ಕೆ. ಆದ್ದರಿಂದ ಸಾಧನ ಸಾಧ್ಯ ಇದೆರಡಕ್ಕೂ ಇರುವ ವ್ಯಾಪ್ತಿ ನಿಯತವಾಗಿ ಇಲ್ಲದೆ ಹೋದರೆ ಮೂರನೆಯ ಒಂದು ವಿಷಯದ ಮೇಲೆ ಡಿಪೆಂಡ್ ಆಗಿರುತ್ತೆ. ಇನ್ನೊಂದು ವಿಷಯವನ್ನು ಇಟ್ಟುಕೊಂಡು ಇದನ್ನು ಸಾಧಿಸಬೇಕಾದ್ರೆ ಅದಕ್ಕೆ ಉಪಾಧಿ ಅಂತ ಹೆಸರು, ಸೋಪಾಧಿಕ ಅಂತ ಆಗುತ್ತೆ. ಆವಾಗ ಹೇಗೆ ಅಂದ್ರೆ ಉದಾಹರಣೆ ಅದುವೇ ಪರ್ವತೋ ವನ್ಯಮಾನ್ ಧೂಮಾತ್ ಅಂತ. ಪರ್ವತಃ ವನ್ಯಮಾನ್ ಧೂಮಾತ್ ಅನ್ನುವಾಗ ಧೂಮ ಅನ್ನುವುದು ಸಾಧನ, ಅದು ಹೇತು. ವನ್ಯಮಾನ್ ಅನ್ನೋದು ಸಾಧ್ಯ. ಪರ್ವತದಲ್ಲಿ ಬೆಂಕಿಯನ್ನು ಸಾರಿಸಬೇಕು ಧೂಮವಿರುವುದರಿಂದ. ಧೂಮಕ್ಕೂ ವನ್ಹಿಗೂ ವ್ಯಾಪ್ತಿ ನಿಯತವಾಗಿರಬೇಕು, ಸಾಧನಕ್ಕೂ ಸಾಧ್ಯಕ್ಕೂ. ಸಾಧನ ಅಂತ ಹೇಳುವುದು ಹೇತು. ಅದರಲ್ಲಿ ಹೇಳುವಾಗ ಅದು
ಅಲ್ಪದೇಶ ವೃತ್ತಿ ಆಗಿರುತ್ತೆ. ಯಾವಾಗ ವ್ಯಾಪ್ಯ ಅಂತ ಅದಕ್ಕೆ ಸಾಧ್ಯವಾದದ್ದು ವ್ಯಾಪಕ, ಅದು ಅಧಿಕ ದೇಶ ವೃತ್ತಿ ಅಂತ ಹೇಳಲ್ಪಡುತ್ತೆ. ಅಂತ ಹೇಳಿದ್ರೆ ಸಾಧ್ಯವಿರೋ ಕಡೆ ಎಲ್ಲ ಸಾಧನ ಇರೋದಿಲ್ಲ, ಸಾಧನ ಇರುವ ಕಡೆ ಸಾಧ್ಯ ಇರಲೇಬೇಕು. ಎತ್ರ ಎತ್ರ ಧೂಮಃ ತತ್ರ ತತ್ರ ವನ್ಹಿಃ ಅತಃ ಪರ್ವತಃ ಧೂಮಾತ್ ವನ್ಹಿಮಾನ್ ಅಂತ ಹೇಳ್ತಾರೆ. ಧೂಮ ಇರುವ ಕಡೆ ಎಲ್ಲ ವನ್ನಿ ಇದ್ದೇ ಇರುತ್ತೆ. ಆದರೆ ಧೂಮ ಇಲ್ಲದೆ ಇರುವ ಕಡೆಯೂ ವನ್ನಿ ಇರಬಹುದು. ವನ್ನಿಗೆ ಅಧಿಕ ದೇಶ ವೃತ್ತಿ, ಅಧಿಕವಾದ ಸ್ಥಳಗಳಲ್ಲಿ ವನ್ನಿ ಕಂಡು ಬರಬಹುದು. ಆದರೆ ಧೂಮ ಅಲ್ಪದೇಶ ವೃತ್ತಿ ಅಂತ ಹೇಳಿದ್ರೆ ಧೂಮ ಇದ್ದರೆ ವನ್ನಿ ಇರಲೇಬೇಕು ಅಂತ ಅರ್ಥ. ಅದು ಅದಕ್ಕೆ ವಿರುದ್ಧವಾಗಿ ಸಾಧಿಸಕ್ಕೆ ಹೋದರೆ ಪರ್ವತಃ ಧೂಮವಾನ್ ವನ್ಹೇಹೇ ಅಂತ ಅದು ವಿರುದ್ಧವಾಗಿ ವನ್ಹಿಯನ್ನು ಸಾಧನ ಮಾಡಿ ಧೂಮವನ್ನು ಸಾಧ್ಯ ಮಾಡಿದ್ರೆ, ಬೆಂಕಿಯನ್ನು ನೋಡಿ ಇಲ್ಲಿ ಹೊಗೆ ಇರಲೇಬೇಕು ಅಂತ ಹೇಳಿದ್ರೆ ಬೆಂಕಿ ವ್ಯಾಪಕವಾದದ್ದು, ಧೂಮ ಅನ್ನೋದು ವ್ಯಾಪ್ಯ ಅಂತ ಹೇಳಲ್ಪಡುತ್ತೆ. ಇದು ಸೋಪಾಧಿಕ ಅಂತ ಹೆಸರು ಅದಕ್ಕೆ. ಯಾಕೆ ಅಂದರೆ ಬೆಂಕಿ ಇರುವಡಕ್ಕೆಲ್ಲ ಧೂಮ ಇರಬೇಕಾಗಿಲ್ಲ. ಆ ಧೂಮ ಇರಬೇಕಾದ್ರೆ ಮೂರನೆಯ ಒಂದು ವಿಷಯ ಅಲ್ಲಿ ಬೇಕು. ಏನು ಅಂದರೆ ಆರ್ದ್ರೇಂಧನ ಸಂಯೋಗ, ಹಸಿ ಕಟ್ಟಿಗೆ ಇರಬೇಕು ಅಥವಾ ನೀರಿನ ಸಂಬಂಧ ಇರಬೇಕು ಅದ್ರ ಜೊತೆ. ಆವಾಗಲೇ ಧೂಮ ಬರೋಕ್ಕೆ ಸಾಧ್ಯ. ಎಲ್ಲಿ ಅಂತ ಹೇಳಿದ್ರೆ ಅಯೋಗೋಲಕ ಅಂತ ಅದಕ್ಕೆ ಹೇಳುದು. ಕಾದ ಕಬ್ಬಿಣ ಒಂದಿದೆ, ಕಾದ ಕಬ್ಬಿಣದಲ್ಲಿ ಬೆಂಕಿ ಇದೆ, ಹೊಗೆ ಇಲ್ಲ. ಅದರ ಮೇಲೆ ನೀರು ಹಾಕಿದ್ರೆ ಹೊಗೆ ಬರುತ್ತೆ. ಆದ್ದರಿಂದ ಅಲ್ಲಿರುವ ಬೆಂಕಿಗೂ ಹೊಗೆಗೂ ಸಂಬಂಧ. ನಾವು ಬೆಂಕಿಯನ್ನು ಇಟ್ಟುಕೊಂಡು ಹೊಗೆ ಸಾಧಿಸ್ಬೇಕಾದ್ರೆ ಆರ್ದ್ರೇಂಧನ ಸಂಯೋಗ ಇದ್ರೇನೆ ಸಾಧಿಸಕ್ಕೆ ಸಾಧ್ಯ. ಆದ್ದರಿಂದ ಅದು ಸಾಧನದಲ್ಲಿ ಬೆಂಕಿಯೇ ಸಾಧನ, ಧೂಮ ಸಾಧ್ಯ. ಸಾಧಿಸ್ಬೇಕಾದ್ದು ಧೂಮ. ಪರ್ವತಃ ಧೂಮವಾನ್ ವನ್ಹೇಹೇ ಅಂತ ಇದು ರಿವರ್ಸು. ಪರ್ವತಃ ವನ್ಹಿಮಾನ್ ಧೂಮಾತ್ ಅನ್ನೋದು ಮೊದಲು ಹೇಳಿದ್ದು, ಅದು ಸರಿಯಾದ ಅನುಮಾನ. ಪರ್ವತಃ ಧೂಮವಾನ್ ವನ್ಹೇಹೇ ಅಂತ ಹೇಳಿದ್ರೆ ಇದು ಸೋಪಾಧಿಕ. ಯಾಕೆ ಅಂದರೆ ವನ್ಹಿ ವ್ಯಾಪಕವಾದದ್ದು, ಅಧಿಕ ದೇಶ ವೃತ್ತಿ. ಧೂಮ ಅನ್ನೋದು ಅಲ್ಪ ದೇಶ ವೃತ್ತಿ. ಇದೆರಡಕ್ಕೂ ವನ್ಹಿಯನ್ನು ಇಟ್ಟುಕೊಂಡು ಧೂಮ ಸಾಧಿಸಬೇಕಾದ್ರೆ ವನ್ಹಿ ಇರುವ ಕಡೆ ಎಲ್ಲ ಧೂಮ ಇರಬೇಕಾಗುತ್ತೆ. ಆದರೆ ಹಾಗೆ ಕಂಡು ಬರೋದಿಲ್ಲ. ಯಾಕೆ ಅಂದರೆ ಅಯೋಗೋಲಕದಲ್ಲಿ ವನ್ಹಿ ಇದೆ, ಧೂಮವಿಲ್ಲ. ಆದರೆ ಅಲ್ಲಿ ಆರ್ದ್ರೇಂಧನ ಸಂಯೋಗವಿದ್ದರೆ ಧೂಮ ಇರುತ್ತೆ. ಅದೊಂದು ಕಂಡೀಷನ್. ಉಪಾಧಿ ಅಂದರೆ ಒಂದು ಕಂಡೀಷನ್ ಅಂತಾನು ಹೇಳ್ಬೋದು. ಅದು ಒಂದು ಹೊರಗಡೆ ಒಂದು ವಿಷಯದ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ಅದರ ಮೂಲಕವೇ ಸಾಧಿಸಕ್ಕೆ ಸಾಧ್ಯ ಈ ವ್ಯಾಪ್ತಿಯನ್ನು. ಅದಕ್ಕೆ ಉಪಾಧಿ, ಅದಕ್ಕೆ ಲಕ್ಷಣ ಹೇಳುವಾಗ ಸಾಧ್ಯ ವ್ಯಾಪಕತ್ವೇ ಸತಿ ಸಾಧನ ಅವ್ಯಾಪಕತ್ವಂ ಅಂತ ಹೇಳಿದ್ರು. ಸಾಧನದಲ್ಲಿ ವ್ಯಾಪಕತ್ವ ಇರೋದಿಲ್ಲ, ವ್ಯಾಪ್ಯತ್ವ ಅದು ಅಲ್ಪದೇಶ, ವ್ಯಾಪಕತ್ವ ಇರೋದಿಲ್ಲ. ಆದ್ದರಿಂದ ವನ್ನಿಯನ್ನು ಇಟ್ಟುಕೊಂಡು ಧೂಮ ಸಾಧಿಸಬೇಕಾದ್ರೆ ಆವಾಗ ಧೂಮವೇ ಅಧಿಕ ದೇಶ ವೃತ್ತಿ ಆಗಬೇಕು, ವನ್ನಿಯು ಅಲ್ಪದೇಶ ವೃತ್ತಿ ಆಗಬೇಕು. ಆದರೆ ಹಾಗಾಗೋದಿಲ್ಲ. ಆವಾಗ ಧೂಮ ಇರುವ ಕಡೆ ಎಲ್ಲ ವನ್ನಿ ಇರಬೇಕು ಅಂತ ಆಗ್ಬಿಡುತ್ತೆ. ಧೂಮ ಇರುವ ಕಡೆ ಇದು ಅಪೋಸಿಟ್ ಹೇಳಬೇಕಾದ್ರೆ ವನ್ನಿಯನ್ನು ಇಟ್ಕೊಂಡು ಧೂಮ ಸಾರಿಸ್ತೀವಿ. ವನ್ನಿ ಇಟ್ಟುಕೊಂಡು ಧೂಮ ಸಾರಿಸ್ಬೇಕಾದ್ರೆ ವನ್ನಿ ಇರುವ ಕಡೆ ಎಲ್ಲ ಧೂಮ ಇರಬೇಕು, ಬೆಂಕಿ ಇರುವ ಕಡೆ ಎಲ್ಲ ಧೂಮ ಇರಬೇಕು ಅಂತ ಆಗುತ್ತೆ ಅವಾಗ. ಆದರೆ ಹಾಗಾಗೋದಿಲ್ಲ. ಅಯೋಗೋಲಕದಲ್ಲಿ ಬೆಂಕಿ ಇದೆ, ಧೂಮವಿಲ್ಲ. ನೀರು ಹಾಕಿದ್ರೆ ಧೂಮ ಬರುತ್ತೆ. ಅದರಿಂದ ಅದ್ರ ಮೇಲೆ ಡಿಪೆಂಡ್ ಆಗಿದೆ. ಅದಕ್ಕೆ ಉಪಾಧಿ ಅಂತ ಹೆಸರು. ಲಕ್ಷಣ ಹೇಳುವಾಗ ಸಾಧ್ಯ ವ್ಯಾಪಕತ್ವೇ ಸತಿ ಸಾಧನ ಅವ್ಯಾಪಕತ್ವಂ ಅಂತ ಇದು. ಸ್ವತಃ ಸಾಧಿಸಕ್ಕೆ ಸಮರ್ಥವಾಗುವುದಿಲ್ಲ. ಆ ಒಂದು ಅನುಮಾನ, ಪರ್ವತಃ ಧೂಮವಾನ್ ವನ್ಹೇಹೇ ಅನ್ನುವ ಅನುಮಾನ ವ್ಯಾಪ್ಯತ್ವ ಅಸಿದ್ಧಿ ಅನ್ನುವಂತಹ ಹೇತ್ವಾಭಾಸ. ಅದು ಸ್ವತಃ ಅಲ್ಲಿ ಧೂಮ ಪರ್ವತಃ ಧೂಮವಾನ್ ವನ್ಹೇಹೇ, ಧೂಮವನ್ನ ವನ್ಹಿಯನ್ನು ಇಟ್ಟುಕೊಂಡು ಧೂಮ ಸಾಧಿಸ್ತೀವಿ. ವನ್ಹಿ ಸಾಧನ, ಧೂಮ ಸಾಧ್ಯ. ಈ ಅನುಮಾನವು ಆರ್ದ್ರೇಂಧನ ಸಂಯೋಗದ ಸಹಾಯವಿಲ್ಲದೆ ಸಾಧಿಸಕ್ಕೆ ಆಗೋದಿಲ್ಲ. ಆದ್ದರಿಂದ ಇದು ಸೋಪಾಧಿಕ ವ್ಯಾಪ್ಯತ್ವ ಅಸಿದ್ಧಿ ಅಂತ ಹೆಸರು. ವ್ಯಾಪಕ ಸಂಬಂಧ, ಅಲ್ಲಿ ವ್ಯಾಪ್ತಿಗೆ ಇನ್ನೊಂದರ ಸಹಾಯ ಬೇಕು. ಆರ್ದ್ರೇಂಧನ ಸಂಯೋಗ ಅಂತ ಹೇಳಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದಕ್ಕೆ ವ್ಯಾಪ್ಯತ್ವ ಅಸಿದ್ಧಿ ಅನ್ನುವಂತಹ ಹೇತ್ವಾಭಾಸ. ಅದೊಂದು ಹೇತ್ವಾಭಾಸ, ನಿಜವಾದ ಸರಿಯಾದ ಅನುಮಾನವಲ್ಲ ಅದು. ಅದಕ್ಕೆ ಸರಿಯಾದ ಅನುಮಾನ ಹೇಗೆ ಮಾಡಬೇಕು ಅಂದರೆ ಪರ್ವತಃ ಧೂಮವಾನ್
ಆರ್ದ್ರೇಂಧನ ಸಂಯೋಗೆ ಸತಿ ವನ್ಹೇಹೆ ಅಂತ ಹೇಳಿದ್ರೆ ಆವಾಗ ಸರಿ ಹೋಗು. ಅದಕ್ಕೆ ಒಂದು ದಳವನ್ನು ಪ್ರಯೋಗ ಮಾಡಬೇಕು, ಒಂದು ವಿಶೇಷಣ ಸೇರಿಸ್ಬೇಕು ವನ್ಹಿಗೆ. ಆರ್ದ್ರೇಂಧನ ಸಂಯೋಗೆ ಸತಿ ವನ್ಹೇಹೆ ಪರ್ವತಃ ಧೂಮವಾನ್, ಅದು ಸರಿಯಾದ ಅನುಮಾನ. ಆಗ ಆರ್ದ್ರೇಂಧನ ಸಂಯೋಗ ಉಪಾಧಿ. ನೇರವಾಗಿ ಧೂಮವಾನ್ ವನ್ಹೇಹೆ ಅಂತ ಸಾಧಿಸಕ್ಕಾಗೋದಿಲ್ಲ. ವನ್ಹಿ ಎನ್ನುವ ಸಾಧನದಿಂದ ಧೂಮವನ್ನು ಸಾಧಿಸಕ್ಕಾಗೋದಿಲ್ಲ. ಧೂಮದ ಮೂಲಕ ವನ್ಹಿಯನ್ನು ಸಾಧಿಸ್ಬೋದು, ಯಾಕೆ ಅಂದರೆ ಧೂಮ ಇರೋಕ್ಕೆಲ್ಲ ವನ್ಹಿ ಇರುತ್ತೆ. ಆದರೆ ವನ್ಹಿಯ ಮೂಲಕ ಧೂಮ ಸಾಧಿಸಕ್ಕಾಗೋದಿಲ್ಲ ನೇರವಾಗಿ. ಆರ್ದ್ರೇಂಧನ ಸಂಯೋಗ ಅನ್ನೋದು ಉಪಾಧಿ ಅಂತ ಅದಕ್ಕೆ ಹೆಸರು. ಈ ರೀತಿ ಈ ಉಪಾಧಿ ಅನ್ನೋದು ಇವಾಗ ಇಲ್ಲಿ ಈಶ್ವರನು ಜಗತ್ಕರ್ತ ಆಗಬೇಕಾದ್ರೆ ಶರೀರಜನ್ಯತ್ವ ಅನ್ನುವಂತಹ ಉಪಾಧಿ ಇರಬೇಕು. ಇಲ್ಲದೆ ಹೋದರೆ ಆಗೋದಿಲ್ಲ. ಅವರು ಈಶ್ವರನಿಗೆ ಶರೀರವನ್ನೇ ಒಪ್ಕೊಳ್ಳಿಲ್ಲ. ದೃಷ್ಟಾಂತ ಕೊಡುವ ಕಡೆ ಎಲ್ಲ ಶರೀರ ಇರುವ ದೃಷ್ಟಾಂತಗಳನ್ನೇ ಕೊಟ್ಟರು. ಆದರೆ ಈಶ್ವರನಿಗೆ ಶರೀರವಿಲ್ಲ ಅಂತ ಹೇಳಿದ್ರು. ಕರ್ತೃತ್ವವು ಕಾರ್ಯತ್ವವು ವ್ಯಾಪಕ ಆಗಬೇಕಾದ್ರೆ ಕಾರ್ಯವನ್ನು ಇಟ್ಕೊಂಡು ಕಾರಣವನ್ನು ಬೇಕಾದರೆ ಸಾಧಿಸ್ಬೋದು. ಕಾರ್ಯವನ್ನು ಇಟ್ಕೊಂಡು ಕರ್ತೃತ್ವ ಸಾಧಿಸಬೇಕಾದ್ರೆ ಕಾರ್ಯಕ್ಕೂ ಕರ್ತೃತ್ವಕ್ಕೂ ನಿಯತ ಸಾಹಚರ್ಯವಿಲ್ಲ. ಶರೀರಜನ್ಯತ್ವ ಅನ್ನುವ ಉಪಾಧಿಯ ಸಹಾಯ ಬೇಕದಕ್ಕೆ. ಅದಿದ್ದರೇನೆ ಸಾಧಿಸಕ್ಕೆ ಸಾಧ್ಯ. ಆದ್ದರಿಂದ ನೀವು ಹೇಳುವ ಕಾರ್ಯತ್ವ ಹೇತುಕ ಅನುಮಾನಂ ಕಾರ್ಯತ್ವಾತ್, ಜಗತ್ತೆಲ್ಲ ಕಾರ್ಯತ್ವಾತ್ ಸಕರ್ತೃಕಂ ಅಂತ ಹೇಳೋದು. ಕಾರ್ಯ ಅನ್ನೋದು ಸಾಮಾನ್ಯ ಶಬ್ದ, ಕರ್ತೃಕ ಅನ್ನೋದು ವಿಶೇಷವಾದ ಶಬ್ದ. ಆದ್ದರಿಂದ ಜಗತ್ತು ಕಾರ್ಯತ್ವಾತ್, ಅದಕ್ಕೆ ಒಂದು ಕಾರಣ ಇರಬೇಕು ಅಂತ ಹೇಳ್ಬೋದು. ಆದರೆ ಕರ್ತ ಇರಬೇಕು ಅಂತ ಹೇಳಬೇಕಾದ್ರೆ ಶರೀರಜನ್ಯತ್ವ ಅನ್ನುವ ಉಪಾಧಿ ಬೇಕಾಗುತ್ತೆ. ಅದನ್ನು ಸಹಾಯವಿಲ್ಲದೆ ಕರ್ತೃತ್ವವನ್ನು ನೀವು ಸಾಧಿಸಕ್ಕಾಗೋದಿಲ್ಲ ಅನ್ನೋದು ಈ ಅನುಮಾನದ ಸಂಗ್ರಹವಾದ ಅರ್ಥ. ಇದು ನೈಯಾಯಿಕ ಭಾಷೆಯಲ್ಲಿ ಬಹಳ ಕಷ್ಟ ಅರ್ಥ ಮಾಡ್ಕೊಳ್ಳೋದು. ಅವರು ಪ್ರಯೋಗ ಮಾಡುವ ಅನುಮಾನಗಳೆಲ್ಲ ತುಂಬ ತುಂಬ ಜಾಗರೂಕವಾಗಿ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು ಅಂದರೆ ಆ ಭಾಷೆ ಪರಿಭಾಷೆ ಎಲ್ಲ ಚೆನ್ನಾಗಿ ತಿಳಿದಿರಬೇಕು. ಅನೇಕ ಸಲ ಎಲ್ಲ ಓದಿ ಮಾಡಿದರೆ ತಿಳಿಯುತ್ತೆ. ಇಲ್ಲಿ ತುಂಬ ಸ್ವಲ್ಪ ಕಷ್ಟ ಆಯಿತು. ಅದರಿಂದ ಅದು ಸ್ವಲ್ಪ ಸಂಗ್ರಹವಾಗಿ ವಿವರಿಸಿದೆ. ಧರ್ಮ ಯಾವತ್ ಸಪಕ್ಷ ಅನುಗತಃ ಉಪಾಧಿ ಈ ಅಭ್ಯುಪೇತಃ, ಎಲ್ಲ ಸಪಕ್ಷದಲ್ಲೂ ಇರಬೇಕು ಧರ್ಮ, ಅದು ಉಪಾಧಿ ಅಂತ ಹೇಳಲ್ಪಡುತ್ತೆ. ತ್ಯಾಗೇ ತಸ್ಯ ಅತ್ರ ತದ್ವತ್ ಶಿಥಿಲಿತ ನಿಯಮ ಪಾಪಿನೋಪಾಧಿ ಸ್ಯು. ಕೆಲವು ಕಡೆ ಇಟ್ಟುಕೊಂಡು ಕೆಲವು ಕಡೆ ಬಿಟ್ಟು ಬಿಟ್ರೆ ಎಲ್ಲಿಯೂ ಉಪಾಧಿ ಅನ್ನೋದೇ ಬೇಕಾಗಿಲ್ಲ. ಎಲ್ಲ ಅನುಮಾನಗಳು ಸದನುಮಾನ ಆಗ್ಬಿಡುತ್ತೆ, ಸದನುಮಾನಗಳೇ ಆಗ್ಬಿಡುತ್ತೆ. ಯಾವುದಕ್ಕೂ ಹೇತೋಭಾಸವೇ ಇರೋದಿಲ್ಲ. ಆವಾಗ ಸದನುಮಾನವೇ ಎಲ್ಲ ಆಗ್ಬಿಡುತ್ತೆ. ಏನು ಬೇಕಾದ್ರೂ ಇಟ್ಕೊಂಡು ಏನು ಬೇಕಾದ್ರೂ ಸಾಧಿಸ್ಕೋಬೋದು ನೀವು ಅಂತ ಇಲ್ಲಿ ದೂಷಣೆ ಮಾಡ್ತಾ ಇದ್ದೀವಿ. ಅದುವೇ ಇಲ್ಲಿ ಹೇಳೋದು. ಇತ್ತ ಈಶ್ವರಾನುಮಾನೇ ಶರೀರಜನ್ಯತ್ವಂ ಉಪಾಧಿಂ ಪ್ರದರ್ಶಯತಿ. ಶರೀರಜನ್ಯತ್ವ ಅನ್ನೋದು ಇಲ್ಲದೆ ಹೋದರೆ ನೀವು ಜಗತ್ತಿಗೆ ಕಾರ್ಯತ್ವವನ್ನು, ಸಕರ್ತೃಕತ್ವ ಅನ್ನೋದನ್ನು ಸಾಧಿಸಕ್ಕಾಗೋದಿಲ್ಲ. ಆದ್ದರಿಂದ ಸಕರ್ತೃಕತ್ವವನ್ನು ಇಟ್ಟುಕೊಂಡು ಈಶ್ವರ ಅಂತ ಒಬ್ಬ ಕರ್ತ ಇರಬೇಕು. ಜಗತ್ತಿಗೆ ಕರ್ತ ಇರಬೇಕಾದ್ರಿಂದ ಅವನು ಈಶ್ವರ ಅಂತ ಸಾಗಿಸ್ಬೇಕಾದ್ರೆ, ಕಾರ್ಯವಾಗಿರೋದಕ್ಕೆ ಕರ್ತ ಇರಬೇಕಾದ್ರೆ ಶರೀರಜನ್ಯತ್ವ ಅನ್ನುವ ಉಪಾಧಿ ಇಲ್ಲದೆ ಹೋದರೆ ಸಾಧ್ಯವಾಗೋದಿಲ್ಲ. ಅದನ್ನು ನೇರವಾಗಿ ಕಾರ್ಯಕ್ಕೂ ಸಕರ್ತೃಕತ್ವಕ್ಕೂ ವ್ಯಾಪ್ತಿ ಇಲ್ಲ. ಹೇಗೆ ಅಂದರೆ ಹೊಗೆಗೂ ಬೆಂಕಿಗೂ ಹೊಗೆಗೂ ಇರೋ ಹಾಗೆ. ಬೆಂಕಿಯನ್ನು ಇಟ್ಟುಕೊಂಡು ಹೊಗೆ ಸಾಧಿಸಬೇಕು ಅಂದರೆ ಬೆಂಕಿ ಇರುವ ಕಡೆ ಎಲ್ಲ ಹೊಗೆ ಇರಬೇಕಾಗತ್ತೆ. ಹಾಗೆ ಕಾರ್ಯವಿರುವ ಕಡೆ ಎಲ್ಲ ಇಲ್ಲಿ ಅವ್ರು ಹೇಳ್ತಿರೋದು ಸಕರ್ತೃಕತ್ವ ಅಂತ ಹೇಳ್ಬಿಟ್ಟು, ಕರ್ತೃತ್ವ ಅನ್ನೋದು ವಿಶೇಷ, ಕಾರ್ಯ ಅನ್ನೋದು ಸಾಮಾನ್ಯ. ಆದ್ದರಿಂದ ಹೇಗೆ ಅಂತ ಹೇಳಿದ್ರೆ ಕಾರ್ಯ ಇರೋ ಕಡೆ ಎಲ್ಲ ಮಣ್ಣಿರಬೇಕು ಅಂತ ಹೇಳಿದಾಗುತ್ತೆ. ಮಣ್ಣು ಇರಬೇಕಾಗಿಲ್ಲ. ಘಟ ಇರುವ ಕಡೆ ಮಣ್ಣಿರುತ್ತೆ ಅಷ್ಟೇ, ಬೇರೆ ಕಾರ್ಯಗಳಿಗೆ ಬೇರೆ ಕಾರಣಗಳಿರುತ್ತೆ. ಆದ್ದರಿಂದ ಇದು ಈ ರೀತಿ ಇದು ಶರೀರಜನ್ಯತ್ವ ಅನ್ನೋದನ್ನು ಇಟ್ಟುಕೊಳ್ಳದೆ ಹೋದ್ರೆ ನೀವು ಸಾಧಿಸಕ್ಕಾಗೋಲ್ಲ. ಶರೀರಜನ್ಯತ್ವ ಬಂದುಬಿಟ್ರೆ ಕರ್ಮವಶ್ಯತ್ವ ಬಂತು. ಆಗ ಈಶ್ವರನ ಇನ್ನೊಬ್ಬ ಚೇತನನನ್ನು ನೀವು ಸಾಧಿಸ್ಬೋದೇ ಹೊರತು ಅನುಮಾನದಿಂದ ಚೇತನ ವಿಲಕ್ಷಣನಾದ ಸರ್ವಜ್ಞನಾದ ಅಕರ್ಮವಶ್ಯನಾದ ಈಶ್ವರನನ್ನು ಸಾಧಿಸಕ್ಕಾಗೋದಿಲ್ಲ ಅನುಮಾನದಿಂದ ಅನ್ನೋದು ಇಲ್ಲಿ ಸಂಗ್ರಹವಾದ ಅರ್ಥ. ಯಾವತ್ತು ಸಪಕ್ಷ ಅನುಗತಃ ಅಂದರೆ ಯಾವತ್ಸು ಸಪಕ್ಷೇಶು, ಯಾವ ಯಾವ ಸಪಕ್ಷಗಳಿದೆಯೋ ಎಲ್ಲ ಸಪಕ್ಷಗಳಲ್ಲಿಯೂ ಸಪಕ್ಷ ಅಂತ ಹೇಳಿದ್ರೆ ನಿಶ್ಚಿತ ಸಾಧ್ಯವಾನ್ ಸಪಕ್ಷ ಅಂತ ಅರ್ಥ. ಸಾಧ್ಯ ಇರುವ ಕಡೆ ಎಲ್ಲ. ಇವಾಗ ಬೆಂಕಿ, ಪರ್ವತಕ್ಕೆ ಬೆಂಕಿ ಹೇಳಬೇಕಾದ್ರೆ ಮಹಾನಸ ಅನ್ನೋದು ಸಪಕ್ಷ. ಅಲ್ಲಿ ಬೆಂಕಿ ಇದೆ,
ಹೊಗೆ ಇದೆ ಅನ್ನೋದು ವ್ಯಾಪ್ತಿ, ಬೆಂಕಿಗೂ ಹೊಗೆಯು ವ್ಯಾಪ್ತಿ ಇರೋದು ತಿಳಿದಿರೋದೆ. ನಿಶ್ಚಿತವಾದ ಒಂದು ಸಪಕ್ಷ ಇಲ್ಲದೆ ಹೋದರೆ ಪಕ್ಷದಲ್ಲಿ ಪ್ರೂವ್ ಮಾಡೋಕ್ಕಾಗೋದಿಲ್ಲ. ನಮ್ಮ ಇದರಲ್ಲಿ ಪಕ್ಷದಲ್ಲಿ ಬೆಂಕಿ ಇದೆ ಅಂತ ಪರ್ವತ ಪ್ರೂವ್ ಮಾಡಬೇಕಾದ್ರೆ ಅದಕ್ಕೊಂದು ಸಪಕ್ಷ ಬೇಕು. ಇದೇ ರೀತಿ ಇನ್ನೊಂದು ಕಡೆ ಕಂಡು ಬರಬೇಕು, ಅದು ಸಪಕ್ಷ. ಅದಕ್ಕೆ ನಿಶ್ಚಿತ ಸಾಧ್ಯವಾನ್ ಸಪಕ್ಷ ಅಂತ ಹೆಸರು. ಎಲ್ಲ ಸಪಕ್ಷಗಳಲ್ಲಿಯೂ ಕೂಡ ಅನುಗತವಾದ ಒಂದು ಧರ್ಮ, ವ್ಯಾಪ್ತವಾದ ಧರ್ಮವು ಉಪಾಧಿ ಅಂತ ಹೇಳ್ತಾರೆ ಅವರು. ನೈಯಾಯಿಕೇನಾಪಿ ಅಂಗೀಕೃತ. ಆದ್ದರಿಂದ ಇವಾಗ ವನ್ಹಿಯನ್ನು ಇಟ್ಟುಕೊಂಡು ಧೂಮ ಹೇಳಬೇಕಾದ್ರೆ ಮಹಾನಸದಲ್ಲಿ ಅಯೋಗೋಳಕದಲ್ಲಿಯೂ ಹೇಳಬೇಕು ಅವಾಗ. ಆದರೆ ಅಯೋಗೋಳಕ ವನ್ಹಿ ಇದೆ, ಸಪಕ್ಷವಾಯಿತು. ಆದರೆ ಅದರಲ್ಲಿ ಧೂಮ ಇಲ್ಲ, ಸಪಕ್ಷದಲ್ಲಿ ಹೋಯಿತು ಅಲ್ಲಿಗೆ. ಆದ್ದರಿಂದ ಇದು ಇಲ್ಲಿ ಅದರಲ್ಲಿ ವ್ಯತ್ಯಾಸವಾಗುತ್ತೆ. ವ್ಯಾಪ್ಯತ್ವ ಸಿದ್ಧ ಅಂತ ಬರುತ್ತೆ. ಸಕಲ ಸಪಕ್ಷೇಶು ಸಾಧ್ಯವತ್ಸು ವರ್ತಮಾನ ಇತ್ಯನೇನ ಯತ್ರ ಯತ್ರ ಸಾಧ್ಯಂ ತತ್ರ ತತ್ರ ವರ್ತಮಾನ ಸಾಧ್ಯವ್ಯಾಪಕ. ಸಾಧ್ಯವ್ಯಾಪಕತ್ವೇ ಸತಿ ಸಾಧನ ಅವ್ಯಾಪಕತ್ವಂ ಅಂತ ಅರ್ಥ. ಸಾಧ್ಯವ್ಯಾಪಕತ್ವೇ ಸತಿ ಸಾಧನ ಅವ್ಯಾಪಕತ್ವಂ. ಸಾಧ್ಯದಲ್ಲಿ ವನ್ಹಿಯನ್ನು ಇಟ್ಟುಕೊಂಡು ಧೂಮ ಸಾರಿಸಿದ್ರೆ ಧೂಮವೇ ಸಾಧ್ಯ. ಅಲ್ಲಿ ಸಾಧ್ಯ ಇರುವ ಕಡೆ ಎಲ್ಲ ಇರಬೇಕಾಗುತ್ತೆ. ಅವಾಗ ಸಾಧ್ಯ ಇರುವ ಕಡೆ ಎಲ್ಲ ಇರೋದು ಅದು ಸಾಧನದಲ್ಲಿ ವನ್ಹಿಯಲ್ಲಿ ಅವ್ಯಾಪಕತ್ವ, ಅದು ಉಪಾಧಿ ಅಂತ ಹೇಳಲ್ಪಡುತ್ತೆ. ಸಾಧ್ಯದಲ್ಲಿ ಇರುತ್ತೆ, ಸಾಧನದಲ್ಲಿ ಇರೋದಿಲ್ಲ. ಅಂತ ರಿವರ್ಸ್ ಮಾಡಿದ್ರೆ ಅದು ವ್ಯಾಪ್ಯತ್ವ ಅಸಿದ್ಧ ಅನ್ನುವ ಹೇತ್ವಾಭಾಸ. ಅಲ್ಲಿ ಪರ್ವತಃ ವನ್ನಿಮಾನ್ ಧೂಮಾತ್ ಅನ್ನುವಾಗ ಧೂಮವು ಸಾಧನ. ಧೂಮವನ್ನು ಇಟ್ಟುಕೊಂಡು ವನ್ಹಿಯನ್ನು ಸಾಧಿಸ್ತೀವಿ. ಸಾಧ್ಯವಾದದ್ದು ವನ್ಹಿ, ಅದು ಸರಿಯಾದ ಅನುಮಾನ. ಆದರೆ ವನ್ಹಿಯನ್ನು ಇಟ್ಟುಕೊಂಡು ಧೂಮ ಸಾಧಿಸಕ್ಕಾಗೋದಿಲ್ಲ, ಅದು ಹೇತ್ವಾಭಾಸ ಆಗುತ್ತೆ. ಅದು ಔಪಾಧಿಕ, ಸೋಪಾಧಿಕವಾಗುತ್ತೆ. ಯಾಕೆ ಅಂದರೆ ಆರ್ದ್ರೇಂದ್ರ ಸಂಯೋಗೇ ಸತಿ ವನ್ಹೇ ಅಂತ ಹೇಳಬೇಕು ಅವಾಗ. ಆವಾಗ ಅದು ಸರಿಯಾಗಿರುತ್ತೆ. ಇಲ್ಲದೆ ಹೋದರೆ ನೇರವಾಗಿ ವ್ಯಾಪ್ತಿ ಇಲ್ಲ. ಅದಕ್ಕೆ ವನ್ಹಿ ಇರೋ ಕಡೆ ಎಲ್ಲ ಧೂಮ ಇರಬೇಕು ಅನ್ನೋ ರೂಲ್ ಇಲ್ಲ, ನಿಯಮವಿಲ್ಲ. ಆದರೆ ಧೂಮ ಇರೋ ಕಡೆ ವನ್ಹಿ ಇದೆ ಅನ್ನೋ ನಿಯಮವಿದೆ. ಆ ವ್ಯಾಪ್ತಿ ಸ್ವತಃ ಸಿದ್ಧ. ಆದರೆ ಈ ಆಪೋಸಿಟ್ಟು ವಿರೋಧವಾದ ವ್ಯಾಪ್ತಿ ಸ್ವತಃ ಸಿದ್ಧವಲ್ಲ. ಅದುವೇ ಅಲ್ಲಿ ಉಪಾಧಿ ಅಂತ ಹೇಳುವಾಗ ಸಾಧ್ಯ ವ್ಯಾಪಕತ್ವೇ ಸತಿ ಸಾಧನ ಅವ್ಯಾಪಕತ್ವಂ ಅನ್ನೋದೇ ಇಲ್ಲಿ. ಸಾಧ್ಯ ವ್ಯಾಪಕತ್ವೇ ಸತಿ ಸಾಧನ ಅವ್ಯಾಪಕತ್ವಂ ಹಿ ಉಪಾದೇಹ ಲಕ್ಷಣಂ. ಇದರಿಂದ ವ್ಯಾಪಕ, ವ್ಯಾಪ್ಯ ಅನ್ನೋದ್ರ ಅರ್ಥವೂ ನಮಗೆ ಸ್ಪಷ್ಟವಾಗಿ ತಿಳಿಸ್ಕೊಳ್ಳೋದು. ವ್ಯಾಪಕ ಅಂದರೆ ಅದು ಅಧಿಕ ದೇಶ ವೃತ್ತಿ ಅಂತ ಹೆಸರು. ವ್ಯಾಪ್ಯ ಅನ್ನೋದು ಅಲ್ಪ ದೇಶ ವೃತ್ತಿ. ಅದರಿಂದ ಅದನ್ನ ಎಲ್ಲ ಇಲ್ಲಿ ಇಟ್ಟುಕೊಂಡು ಹೇಳ್ತಾರೆ. ಇದೆಲ್ಲ ಬಹಳ ಸ್ವಲ್ಪ ಕಷ್ಟವಾದ ಭಾಷೆ ಇದು. ಎಲ್ಲ ನಮಗೆ ಇದೆಲ್ಲವೂ ಕೂಡ ಬೇಕಾಗಿಲ್ಲ. ಇದೆಲ್ಲ ಸ್ವಲ್ಪ ತುಂಬ ಕ್ಲಿಷ್ಟವಾದ ಅನುಮಾನಗಳನ್ನು ಹೇಳ್ತಾರೆ. ಇದರೆಲ್ಲ ಮುಂದೆ ವಿವರಿಸ್ತಾರೆ. ಈಗ ಇಷ್ಟು ನಮಗೆ ಮುಖ್ಯ. ಪ್ರಕೃತೆ ಕ್ಷಿತ್ಯಂಕುರಾಧಿಕಂ ಸಕರ್ತೃಕಂ ಕಾರ್ಯತ್ವಾತ್ ಅಂತ ಅನುಮಾನ. ಕ್ಷಿತಿ ಅಂಕುರಾಧಿಕಂ ಸಕರ್ತೃಕಂ ಕಾರ್ಯತ್ವಾತ್ ಘಟವತ್ ಅಂತ ಹೇಳ್ತಾರೆ ಅವರು. ಅಂದರೆ ಪೃಥ್ವಿ, ಅಂಕುರ ಮೊದಲಾದವುಗಳೆಲ್ಲ ಕರ್ತಾ ಇರಬೇಕು ಒಬ್ಬ. ಅದು ಯಾಕೆ ಅಂದರೆ ಅದೆಲ್ಲ ಕಾರ್ಯವಾಗಿದೆ. ಒಂದು ಪರ್ವತ ಇದೆ, ಪರ್ವತ ಇರಬೇಕಾದ್ರೆ ಯಾರೋ ಮಾಡಿದ್ರೆ ತಾನೇ ಇರುತ್ತೆ. ಪರ್ವತ ತಾನೇ ಹೇಗಿರುತ್ತೆ? ಹಾಗೆಯೇ ಪೃಥ್ವಿ ಇದೆ, ಪೃಥ್ವಿಯನ್ನು ಯಾರು ಮಾಡಿರಬೇಕು. ಇಲ್ಲದೆ ಹೋದ್ರೆ ಅದು ಇರಕ್ಕೆ ಸಾಧ್ಯವಿಲ್ಲ. ಅಂಕುರವು ಹಾಗೆ ಒಂದು ಗಿಡ ಬೆಳೆಯುತ್ತೆ. ಅದೆಲ್ಲವೂ ಸಕರ್ತೃಕ ಕಾರ್ಯತ್ವಾತ್ ಅಂತ ಹೇಳಿದ್ರೆ ಇಲ್ಲಿ ಶರೀರಜನ್ಯತ್ವ ಉಪಾಧಿ ಅಂತ ಹೇಳಿದ್ರು. ಯತ್ರ ಸಕರ್ತೃಕತ್ವಂ ಘಟಾದವು ತತ್ರ ಶರೀರಜನ್ಯತ್ವಂ, ಯತ್ರ ಶರೀರಜನ್ಯತ್ವಂ ತತ್ರ ಸಕರ್ತೃಕತ್ವಂ ಇತಿ ಸಾಧ್ಯ ಸಮವ್ಯಾಪ್ಯತ್ವಂ ಶರೀರಜನ್ಯತ್ವೇ ವರ್ತತಿ. ಇದೇ ಸಾಧ್ಯ ಸಮವ್ಯಾಪ್ಯತ್ವ ಅಂತ ಇದಕ್ಕೆ ಹೆಸರು. ಎಲ್ಲ ಸಾಧ್ಯಗಳಲ್ಲೂ ಇರುವಂತಹದ್ದು. ಸಕರ್ತೃಕತ್ವವಾದದ್ದು ಯಾವುದು ಇದೆಯೋ ಘಟ ಮೊದಲಾದದ್ದು ಕರ್ತಾ ಇರಬೇಕು ಘಟ ಮಾಡೋಕ್ಕೆ. ಅಲ್ಲಿ ಶರೀರಜನ್ಯತ್ವವು ಕಂಡು ಬರುತ್ತೆ. ಆದ್ದರಿಂದ ಶರೀರಜನ್ಯತ್ವ ಇರೋ ಕಡೆ ಎಲ್ಲ ಸಕರ್ತೃಕತ್ವ ಇರಬೇಕು. ಇದೆರಡು ಕೂಡ ಸಾಧ್ಯ ಸಮವ್ಯಾಪಕತ್ವ. ಅದರಿಂದ ಇದು ಒಂದು ಅದಕ್ಕೆ ಅದೊಂದು ವಿಶೇಷವಾದ ಅರ್ಥ. ಕಾರ್ಯತ್ವ ಮಿತ್ರ ಅಂಕುರಾದು ಪಕ್ಷೆ. ಪಕ್ಷ ಯಾವುದು ಅಂದರೆ ಇಲ್ಲಿ ಕ್ಷಿತ್ಯಂಕುರಾಧಿಕಂ. ಅಂಕುರ ಮೊದಲಾದವುಗಳಲ್ಲಿ ಕಾರ್ಯ ಅಂತ ಹೇಳಿದ್ರೆ ಶರೀರಜನ್ಯತ್ವ ನಾಸ್ತಿ, ಕಂಡು ಬರೋದಿಲ್ಲ. ಪೃಥ್ವಿಯನ್ನು ಮಾಡಿದವರು ಯಾರಾದರೂ ಮಾಡಿದರೆ ತಿಳಿದು ಬರುತ್ತೆ ಅಂತ ಹೇಳಿದ್ರೆ ಆಗ ಏನಾಯಿತು? ಸಾಧನ ಅವ್ಯಾಪಕತ್ವಂ, ಸಾಧನದಲ್ಲಿ ವ್ಯಾಪ್ತಿ ಹೋಯಿತು. ಶರೀರಜನ್ಯತ್ವ ಘಟ ಮೊದಲಾದವುಗಳಲ್ಲಿ ಶರೀರಜನ್ಯತ್ವ ಕಂಡು ಬರುತ್ತೆ. ಶರೀರಜನ್ಯತ್ವ ಇರುವುದೆಲ್ಲ ಸಕರ್ತೃಕ ಅಂತ ತಿಳಿದು ಬರುತ್ತೆ. ಈಗ ಕ್ಷಿತಿ ಅನ್ನೋದು ಪೃಥ್ವಿ ಅಂತ ತೆಗೆದುಕೊಂಡ್ರೆ
ಅದು ಸಕರ್ತಕವಾಗಿರಬೇಕು ಕಾರ್ಯವಾದ್ದಿಂದ ಅಂತ ಹೇಳಿದ್ರೆ ಅಲ್ಲಿ ಶರೀರಜನ್ಯತ್ವ ಕಂಡು ಬರೋದಿಲ್ವಲ್ಲ ನಮಗೆ. ಯಾರಾದ್ರೂ ಶರೀರ ಇಟ್ಕೊಂಡು ಉಂಟು ಮಾಡಿದ್ರು ಅಂತ ತಿಳಿದು ಬರ್ತೀಯೇ? ಕಂಡು ಬರೋದಿಲ್ಲ. ಅಲ್ಲಿಗೇನಾಯ್ತು? ಸಾಧನ ಅವ್ಯಾಪಕತ್ವ, ಅಲ್ಲಿ ವ್ಯಾಪ್ತಿ ಹೋಯ್ತು. ಆದ್ದರಿಂದ ಇಲ್ಲಿ ಶರೀರಜನ್ಯತ್ವ ಅನ್ನೋದು ಉಪಾಧಿ. ಶರೀರಜನ್ಯತ್ವೇ ಸತಿ ಕಾರ್ಯತ್ವ ಅಂತ ಹೇಳಿದ್ರೆ ಸರಿ ಹೋಗುತ್ತೆ ಅವಾಗ. ಇಲ್ಲದೆ ಹೋದ್ರೆ ಆಗೋದಿಲ್ಲ ಅದು. ಶರೀರಜನ್ಯತ್ವ ಉಪಾಧಿ. ಆದ್ದರಿಂದ ಸೋಪಾಧಿಕತ್ವಾತ್ ಹೇತೋ ವ್ಯಾಪ್ಯತ್ವ ಸಿದ್ಧಿ ದೋಷ ಇತಿ ದುಷ್ಟ ಹೇತು ಅಯಂ. ಇದು ಹೇತ್ವಾಭಾಸ ಅಂತ ಹೆಸರು ಇದಕ್ಕೆ. ದುಷ್ಟ ಹೇತು ಇದು ಕಾರ್ಯತ್ವಾತ್ ಅನ್ನುವ ಹೇತುವು ಈ ಕ್ಷಿತಿ ಅಂಕುರಗಳಲ್ಲಿ ಸಕರ್ತೃಕನ್ನು ಸಾಧಿಸಕ್ಕೆ ಸಮರ್ಥವಾಗೋದಿಲ್ಲ. ಶರೀರಜನ್ಯತ್ವೇ ಸತಿ ಕಾರ್ಯತ್ವಾದಂತ ಇಟ್ಕೊಂಡ್ರೆ ಆವಾಗ ಅದು ಸಾಧ್ಯ, ಇಲ್ಲದೆ ಹೋದ್ರೆ ಆಗೋದಿಲ್ಲ. ಸಕರ್ತೃಕತ್ವ ಆಗೋದಿಲ್ಲ. ಅದು ಶರೀರಜನ್ಯತ್ವೇ ಸತಿ ಸಕರ್ತೃಕಂ ಅಂತ ಇಟ್ಕೊಂಡ್ರೆ ಆವಾಗ ಆಗುತ್ತೆ. ಅದಿಲ್ಲದೆ ಹೋದರೆ ಸಾಧಿಸಕ್ಕಾಗೋದಿಲ್ಲ ಅದನ್ನು. ಯಾಕೆ ಅಂದರೆ ಘಟಾದಿಗಳಲ್ಲಿ ಹಾಗೆಯೇ ಕಂಡುಬರೋದು ನಮಗೆ. ನೇರವಾಗಿ ಅದು ಸಾಧಿಸಕ್ಕೆ ಸಮರ್ಥವಾಗೋದಿಲ್ಲ. ಈ ಹೇತು ಬರೀ ಕಾರ್ಯತ್ವಾತ್ ಅನ್ನುವ ಹೇತು ಅದು ಸಾಧ್ಯವನ್ನ ಸಾಧಿಸೋದಕ್ಕೆ ನೇರವಾಗಿ ಸಮರ್ಥವಾಗುವುದಿಲ್ಲ. ಶರೀರಜನ್ಯತ್ವ ಅನ್ನುವ ಉಪಾಧಿ ಇದ್ದರೆ ಸಮರ್ಥವಾಗುತ್ತೆ. ಅದುವೇ ಇಲ್ಲಿ ಹೇಳ್ತಾ ಇರುವಂತಹದ್ದು. ಇದು ಸ್ಪಷ್ಟವಾಗಿ ಇಲ್ಲಿ ಹೇಳ್ತಾರೆ. ಕ್ಷಿತ್ಯಂಕುರಾಧಿಕಂ ಸಕರ್ತೃಕತ್ವ ಅಭಾವವತ್. ನಾವು ಈ ರೀತಿ ಪ್ರಯೋಗ ಮಾಡಬಹುದು. ಸಕರ್ತೃಕತ್ವ ವ್ಯಾಪಕ ಶರೀರಜನ್ಯತ್ವ ಅಭಾವಾತ್. ಇದೆಲ್ಲ ಸ್ವಲ್ಪ ಕಷ್ಟವಾದ ಅನುಮಾನಗಳು, ನಾವು ಫಾಲೋ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಅಷ್ಟು ಸ್ಪಷ್ಟವಾಗಿ ನಮಗೆ ವಿಶೇಷವಾಗಿ ಇದು ಬೇಕಾಗಿಲ್ಲ. ಇದು ಯದೇ ಯದ್ ವ್ಯಾಪಕ ವ್ಯಭಿಚಾರಿ ತತ್ವದ್ ವ್ಯಭಿಚಾರಿ, ಯದ್ ಘಟತ್ವ ವ್ಯಾಪಕ ಪೃಥ್ವೀತ್ವ ವ್ಯಭಿಚಾರಿ, ಜಲತ್ವಂ ಘಟತ್ವ ವ್ಯಭಿಚಾರಿ, ಇದೆಲ್ಲ ಸ್ವಲ್ಪ ಕಷ್ಟವಾದ ಅನುಮಾನಗಳು. ಇದೆಲ್ಲ ಫಾಲೋ ಮಾಡಬೇಕಾದ್ರೆ ತುಂಬ ನಿಧಾನವಾಗಿ ಒಂದೊಂದು ಶಬ್ದವನ್ನು ನಿಧಾನವಾಗಿ ಅರ್ಥ ಮಾಡಿಕೊಂಡು ಎಲ್ಲ ಮಾಡಬೇಕು. ಆದ್ದರಿಂದ ಇಲ್ಲಿ ಇದು ಏನೋ ಅವ್ರು ಕೆಲವು ಆಕ್ಷೇಪಗಳನ್ನೆಲ್ಲ ಹಾಕ್ತಾರೆ. ಆಕ್ಷೇಪಗಳಿಗೆಲ್ಲ ಇಲ್ಲಿ ಉತ್ತರ ಕೊಡ್ತಾರೆ ಇದೆಲ್ಲ ಇಲ್ಲಿ. ಆದ್ದರಿಂದ ಇಲ್ಲಿ ಎಲ್ಲ ಇಲ್ಲಿ ಬೇರೋದು ಏನು ಅಂತ ಹೇಳಿದ್ರೆ ಇಲ್ಲಿ ಅವರ ಒಂದು ನ್ಯಾಯವನ್ನೇ ಹೇಳ್ತಾರೆ ಇಲ್ಲಿ. ಹೇತು ಘಟಕ ದಲಾನಾಂ ವ್ಯಭಿಚಾರ ವಾರಕತಾಯೈವ ಸಾರ್ಥಕ್ಯಂ ಅಂತ. ಹೇತುವನ್ನ ಸಾಧ್ಯದೊಡನೆ ಸಂಬಂಧ ಉಂಟು ಮಾಡೋದು. ವ್ಯಾಪ್ತಿ ಘಟಕ ಅಂದ್ರೆ ಎರಡು ಸೇರಿಸೋದು. ಘಟಕ ವಾಕ್ಯಗಳು ಅಂತ ಶ್ರುತಿನ ಹೇಳ್ತೀವಲ್ಲ, ಶರೀರಿ ಭಾವ ಎರಡು ವಾಕ್ಯಗಳೆಲ್ಲ ಘಟಕ ವಾಕ್ಯಗಳು. ದ್ವೈತ ಅದ್ವೈತ ಎರಡು, ಐಕ್ಯ ಭೇದ ಅಭೇದ ಹೇಳುವ ಶ್ರುತಿಗಳನ್ನು ಸೇರಿಸೋದು ಘಟಕ ವಾಕ್ಯಗಳು ಅಂತ ಹೇಳ್ತೀವಲ್ಲ, ಹಾಗೆ ಘಟಕ ಅಂದ್ರೆ ಎರಡನ್ನು ಸೇರಿಸೋದು. ಹೇತು ಘಟಕ ದಲ ಅಂದ್ರೆ ವಿಶೇಷಣಗಳು. ಇದರಲ್ಲಿ ನೈಯಾಯಿಕರ ವಿಶೇಷವಾದ ಅದು ಪಾರಿಭಾಷಿಕ ಶಬ್ದ. ಆ ದಳ ಪ್ರಯೋಗ ಮಾಡ್ತಾರೆ. ಲಕ್ಷಣವನ್ನು ಹೇಳುವಾಗ ದಳ ಪ್ರಯೋಗ ಅಂತ ಹೇಳಿ ಒಂದೊಂದು ದಳಕ್ಕೂ ಒಂದೊಂದು ಅದಕ್ಕೆ ಒಂದು ಪ್ರಯೋಜನ ಇರಬೇಕು. ಅದರಿಂದ ಹೇತು ಘಟಕ ದಳಾನಾಂ, ಹೇತುವನ್ನ ಸಾಧ್ಯದೊಡನೆ ವ್ಯಾಪ್ತಿಯನ್ನು ಸೇರಿಸಿರುವಂತಹ ಈ ದಳಗಳು ಏನು ವಿಶೇಷಣಗಳಿದೆಯೋ ಅದು ವ್ಯಭಿಚಾರವನ್ನ ತಳ್ಳಿ ಹಾಕಬೇಕು. ವ್ಯಭಿಚಾರ ವಾರಕತ ಏವ ವಾರಕತೆಯ ಏವ ಸಾರ್ಥಕ್ಯಂ. ವ್ಯಭಿಚಾರ ಅಂದ್ರೆ ಅನೇಕ ಕಡೆ ಇರುವಂತಹದ್ದು, ಬರೀ ಸಾಧ್ಯದಲ್ಲಿ ಮಾತ್ರ ಇರಬೇಕು. ಹೇತುಗೂ ಸಾಧ್ಯಕ್ಕೂ ನೇರವಾದ ಸಂಬಂಧ ಇರಬೇಕು. ಅದು ಬೇರೆ ಕಡೆಯಲ್ಲಿಯೂ ಇದ್ರೆ ವ್ಯಭಿಚಾರ ಅಂತ ಹೆಸರು. ಅನೇಕಾಂತಿಕ ವ್ಯಭಿಚಾರ ಇದೆಲ್ಲ ಹೇಳ್ತಾರೆ. ಈ ವ್ಯಭಿಚಾರವಿಲ್ಲದೆ ಇರೋ ಹಾಗೆ ಹೇತುವಿಗೂ ಸಾಧ್ಯಗೂ ನೇರವಾದ ಒಂದು ವ್ಯಾಪ್ತಿಯನ್ನು ಉಂಟು ಮಾಡಬೇಕಾದ್ರೆ ಹೇತುವಿಗೆ ಕೆಲವು ದಳಗಳನ್ನು ಸೇರಿಸ್ಬೇಕು, ವಿಶೇಷಣಗಳನ್ನು ಸೇರಿಸಿ ಮಾಡಿದ್ರೆ ಆವಾಗ ಅದೆರಡಕ್ಕೂ ವ್ಯಾಪ್ತಿ ಸರಿಯಾಗಿ ಸಿದ್ಧವಾಗುತ್ತೆ. ಈ ರೀತಿಯಾದ ದಳ ಪ್ರಯೋಗ ಮಾಡಿಯೇ ಮಾಡಬೇಕು ಅನ್ನೋದು ಅವರ ಒಂದು ನಿಯಮ. ಅದು ಎಲ್ಲರೂ ಒಪ್ಕೊಳ್ಳುವಂತಹದ್ದು. ಆದ್ದರಿಂದ ಸ್ವರೂಪ ಸಿದ್ಧಿವಾರಣಾಯ ವಿಶೇಷಣ ಪದಾನಾಂ ವಿಶೇಷಣ ದಾನಂ ನ ಸಂಗಚ್ಯತೆ. ಆದ್ದರಿಂದ ಸ್ವರೂಪ ಅಸಿದ್ಧಿಯನ್ನ ನೀವು ತಡೆಯೋದಕ್ಕೆ ಮಾಡೋಕ್ಕಾಗೋದಿಲ್ಲ. ಯಾಕೆ ಅಂದರೆ ಇದು ವ್ಯಭಿಚಾರವನ್ನ ತಡಿಬೇಕು. ಸ್ವರೂಪವೇ ಅಸಿದ್ಧವಾಗಿಬಿಡುತ್ತೆ ಅಂತ ಹೇಳಿ ನೀವು ದಳಗಳನ್ನು ಪ್ರಯೋಜನ ಮಾಡೋಕ್ಕಾಗೋದಿಲ್ಲ. ವಿಶೇಷಣ ದಾನಂ ನ ಸಂಗಚ್ಯತೆ. ಸರಿಯಾಗಿ ಸಾರ್ಥಕವಾಗಬೇಕು. ಹೇತ್ವಾಭಾಸವನ್ನು ಉಂಟು ಮಾಡಬಾರ್ದು. ವಿಶೇಷಣ ಆ್ಯಡ್ ಮಾಡಿ ಇನ್ನೂ ಹೇತ್ವಾಭಾಸ ಮಾಡಿದ್ರೆ ಅದಕ್ಕೇನು ಪ್ರಯೋಜನ ಇಲ್ಲ. ಹೇತ್ವಾಭಾಸವಿಲ್ಲದೆ ಸದ್ಧೇತು ಅಂತ ಹೇಳಿದ್ರೆ ಸರಿಯಾದ ಹೇತು. ಯಾವ ಒಂದು ಉಪಾಧಿ ಇಲ್ಲದೆ ಹೇತುವು ಸಾಧ್ಯವನ್ನು ಸಾಧಿಸೋದಕ್ಕೆ ಸಮರ್ಥವಾಗಬೇಕು. ಅಂತಹ ಅನುಮಾನಗಳು ಸದನುಮಾನಗಳಾಗುತ್ತೆ. ಇಲ್ಲದೆ ಹೋದರೆ ಆ ಹೇತುವು ವ್ಯಭಿಚರಿತ, ಅಸಿದ್ಧ, ವಿರೋಧ ಮೊದಲಾದ ಹೇತ್ವಾಭಾಸಗಳು ಅದರಲ್ಲಿ ಉಂಟಾಗುತ್ತೆ. ಅದು ಇಲ್ಲಿ ಹೇಳ್ತಾ ಇರೋದು ಅದೇ. ಹಾಗೆಯೇ ಇಲ್ಲಿ ಹೇಳ್ತಿದ್ದಾರೆ
ಉಕ್ತ ನಿಯಮ ಅನಂಗೀಕಾರಿ, ಈ ರೀತಿ ನಿಯಮ ಒಪ್ಕೊಳ್ಳದೆ ಹೋದ್ರೆ ನೀವು ಮಹಾನಸಾದ ಒಪಿ ವನ್ಯಭಾವ ಸಾಧನ ಪ್ರಸಂಗೇನ, ಅಡಿಗೆ ಮನೆಯಲ್ಲಿಯೂ ವನ್ಯೇ ಇಲ್ಲ ಅಂತ ಸಾಧಿಸ್ಬಿಡ್ಬೋದು. ಈ ರೀತಿ ನಿಯಮ ಒಪ್ಕೊಳ್ಳದೆ ಹೋದ್ರೆ, ನಿಯಮವನ್ನು ಭಂಗ ಮಾಡಿದ್ರೆ ಏನಾಗುತ್ತೆ, ಏನು ಬೇಕಾದ್ರೂ ಸಾಧಿಸ್ಬೋದು, ನಿಯಮವೇ ಇರೋದಿಲ್ಲ, ಏನು ಬೇಕಾದ್ರೂ ಪ್ರಯೋಗ ಮಾಡ್ಕೋಬೋದು. ಆದ್ದರಿಂದ ಪರ್ವತಃ ವನ್ಯಮಾನ್ ಧೂಮಾತಿತ ಮಹಾನ್ ಸಮಿತಿ ಪ್ರಯೋಗ ನ ಸ್ಯಾತ್, ಇದುವೇ ಸರಿ ಹೋಗೋದಿಲ್ಲ ಅವಾಗ. ಯಾಕೆಂದ್ರೆ ಮಹಾನಸದಲ್ಲಿ ವನ್ನಿ ಇಲ್ಲ ಅಂತ ಸಾಧಿಸ್ಬಿಡ್ಬೋದು ಅವಾಗ. ಆವಾಗ ಸಪಕ್ಷವೇ ಇರೋದಿಲ್ಲ. ಪರ್ವತದಲ್ಲಿ ಧೂಮವನ್ನು ನೋಡಿ ಇಲ್ಲಿ ಬೆಂಕಿ ಇರಬೇಕು ಅಂತ ನಾವು ಊಹೆ ಮಾಡಬೇಕು. ಬೆಂಕಿ ಇರಬೇಕು ಅಂತ ಊಹೆ ಮಾಡಬೇಕಾದ್ರೆ ಅದಕ್ಕೊಂದು ಸಪಕ್ಷವನ್ನೇ ಹೇಳಬೇಕು. ಬೇರೆ ಒಂದು ಕಡೆ ಈ ರೀತಿ ಧೂಮಕ್ಕೂ ವನ್ನಿಗೂ ವ್ಯಾಪ್ತಿ ಇರೋದನ್ನ ತೋರಿಸ್ಬೇಕು. ಅದು ಅಡುಗೆ ಮನೆ ಅಂತ ಹೇಳಿದ್ರು. ಅಡುಗೆ ಮನೆಯಲ್ಲಿ ವನ್ಯ ಇಲ್ಲ ಅಂತ ನಾವು ಸಾಧಿಸ್ಬಿಟ್ರೆ ಆವಾಗ ಪರ್ವತದಲ್ಲಿ ವನ್ಯ ಇದೆ ಅಂತ ಹೇಗೆ ಸಾಧಿಸಕ್ಕೆ ಸಾಧ್ಯವಾಗುತ್ತೆ ಧೂಮವನ್ನು ಇಟ್ಕೊಂಡು? ಆದ್ರಿಂದ ಅದು ಈ ರೀತಿ ಎಲ್ಲ ಸಾಧ್ಯ ಆಗ್ಬಿಡುತ್ತೆ. ನಿಯಮವನ್ನು ಉಲ್ಲಂಘನೆ ಮಾಡಿದ್ರೆ ಏನಾಗುತ್ತೆ, ಎಲ್ಲ ಅನುಮಾನಗಳು ಬಿದ್ದು ಹೋಗುತ್ತೆ, ಯಾವುದು ಸರಿಯಾಗಿ ಹೋಗೋದಿಲ್ಲ. ಆದ್ದರಿಂದ ಮಹಾನಸ ದೃಷ್ಟಾಂತವೇ ಅಸಿದ್ಧ, ಮಹಾನ ದೃಷ್ಟಾಂತ ಅಸಿದ್ಧೇಹೇ ಅಂತ ಹೇಳಿದ್ರು. ಅದಕ್ಕೆ ಅದು ಹೇಗೆ ಸಾಧ್ಯವಾಗುತ್ತೆ, ಅದು ಹೇಗೆ ನೀವೆಲ್ಲ ಹೀಗೆ ಹೇಳ್ತೀರಾ ಅಂದರೆ ಅದಕ್ಕೆ ಉದಾಹರಣೆ ಕೊಡ್ತಾ ಇಲ್ಲ ಆಚಾರ್ಯರು, ಒಳ್ಳೆ ತಾರ್ಕಿಕರು ಇವರು, KSV ಸ್ವಾಮಿಗಳು. ಅವರು ಹೇಳ್ತಾರೆ, ಮಹಾನ ಸಂವನ್ಯ ಭಾವವತ್ ಜಲಾತ್, ಅಲ್ಲಿ ವನ್ನಿ ಇಲ್ಲ, ಜಲವಿರೋದ್ರಿಂದ ವನ್ನಿ ಇಲ್ಲ ಅಡುಗೆ ಮನೆಯಲ್ಲಿ ಅಂತ ಒಂದು ಅನುಮಾನ. ಮಹಾನಸೆ ವನ್ಯಭಾವ ಏವ ಸಿದ್ಧಿಯತೆ, ಹೀಗೆ ಹೇಳ್ಬಿಟ್ರೆ ಸಿದ್ಧಿಸುತ್ತೆ. ಅವ್ರು ಹೇಳಿದ್ರು, ನಚ ಜಲಂ ಪ್ರದಾದಾವೇವ ಸ್ಯಾತೆ ನತು ಮಹಾನಸೆ ಇತಿ ಸ್ವರೂಪ ಸಿದ್ಧಿ ರೀತಿ ವಾಚ್ಯಂ. ಇಲ್ಲ, ಜಲ ಬರೀ ಸರೋವರಗಳಲ್ಲಿ ಮಾತ್ರ ಇರುತ್ತೆ, ಅಡುಗೆ ಮನೆ ಇರೋದಿಲ್ಲ ಅಂತ ಹೇಳೋಕ್ಕಾಗಲ್ವಲ್ಲ. ಅಡುಗೆ ಮನೆಗೂ ಜಲ ಇರುತ್ತೆ, ಅದರಿಂದ ವನ್ನಿ ಇಲ್ಲ, ಅಲ್ಲಿ ಜಲ ಇರೋದ್ರಿಂದ ವನ್ನಿ ಇಲ್ಲ ಅಂತ ಹೇಳ್ತೀವಿ ನಾವು. ಇದು ಈ ರೀತಿ ಊಹೆ ಎಲ್ಲ ಮಾಡೋಕ್ಕೆ ಸಾಧ್ಯ ಆವಾಗ. ಕೇವಲ ಒಂದು ರಿಕ್ವೆಸ್ಟ್ ಮಾಡ್ಕೋಬೋದಾ? ಹೇಳಿ. ಈಗ ಕೇಳೋರಿಗೆಲ್ಲ ವ್ಯಭಿಚರಿತ ಅನ್ನೋ ಪದಕ್ಕೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ಬಿಟ್ರೆ ಅವ್ರಿಗೆ ಸ್ವಲ್ಪ ಚೆನ್ನಾಗಿ ಅದೆಲ್ಲ ಹೋಗ್ಬೇಕಾದ್ರೆ ತರ್ಕ ಸಂಗ್ರಹಕ್ಕೆ ಹೋಗ್ಬೇಕು, ಅದು ಸಿದ್ಧಾಂತ ಮುಕ್ತಾವಳಿಗೆ ಹೋಗ್ಬೇಕಾಗುತ್ತೆ. ಇಲ್ಲ, ಲಿಮಿಟ್ ದಾಟಿ ಹೋಗೋದು, ಕಡೆ ನಿಯಮ ದಾಟಿ ಹೋಗೋದು ವ್ಯಭಿಚರಿತ ಅಂತ ಅದಾರು ಹಾಗಾದ್ರೂ ಹೇಳಿ. ಒಂದು ಕಡೆನೆ ಸಾಧಿಸ್ಬೇಕು ಅಂದ್ರೆ ಇನ್ನೊಂದು ಕಡೆಯೂ ಅದೇ. ಇವಾಗ ಹೊಗೆ ಇರುವ ಕಡೆ ಬೆಂಕಿ ಇರುತ್ತೆ ಅಂತ ಹೇಳಿದ್ರೆ, ಹೊಗೆ ಇರುವ ಕಡೆ ನೀರು ಇರುತ್ತೆ ಅಂತ ಸಾಧಿಸ್ಬಿಟ್ರೆ ವ್ಯಭಿಚಾರ ಆಗುತ್ತೆ ಅವಾಗ. ಯಾಕೆ ಅಂದ್ರೆ ಎರಡು ಕಡೆ ಅದು ಸಾಧಿಸ್ದಂಗೆ ಆಗುತ್ತೆ ಅವಾಗ. ಅದು ಒಂದು ಕಡೆ ಇಲ್ಲದೆ ಅನೇಕ ಕಡೆ ಅನೈಕಾಂತಿಕ ಅಂತಾನು ಅದಕ್ಕೆ ಹೆಸರು. ಏಕಾಂತವಾಗಿರೋದಿಲ್ಲ, ಅನೇಕ ಕಡೆ ಇದೇ ಹೇತುವನ್ನು ಇಟ್ಕೊಂಡು ಇದಕ್ಕೆ ವಿರುದ್ಧವಾದನ್ನು ಸಾಧಿಸಕ್ಕಾಗುತ್ತೆ ಅವಾಗ. ಅದಕ್ಕೆ ವ್ಯಭಿಚರಿತ ಅಂತ ಹೆಸರು ಅದಕ್ಕೆ. ಆದ್ರಿಂದ ಅದು ಈ ಶಬ್ದಗಳು ಅದೇ ಹೇಳಿದ್ದಿ, ಪಾರಿಭಾಷಿಕ ಶಬ್ದಗಳು ನೈಯಾಯಿಕರು ಪ್ರಯೋಗ ಮಾಡೋದು ತುಂಬಾ. ಇದರಲ್ಲಿ ಆಚಾರ್ಯರು ಇಲ್ಲಿ ತುಂಬಾ ನ್ಯಾಯಗಳನ್ನ ಸಂಚಾರ ಮಾಡ್ತಾರೆ. ಇದೆಲ್ಲ ನಾವು ನಿಧಾನವಾಗಿ ನೋಡ್ಬೇಕಾದ್ರೆ ಇದಕ್ಕೆ ಬಹಳ ಅದು ಜಾಗರೂಕವಾಗಿ ಒಂದೊಂದು ಶಬ್ದವನ್ನು ಅರ್ಥ ಮಾಡ್ಕೊಳ್ಳೋ ಹಾಗೆ ಇರಬೇಕು. ಅದಕ್ಕೆ ಬಹಳ ಬ್ಯಾಕ್ಗ್ರೌಂಡ್ ಬೇಕಾಗುತ್ತೆ. ಅದಕ್ಕೆ ಇಲ್ಲಿ ಹೇಳಿದ್ರು. ಅದೆಲ್ಲ ಅವರು ಹೇಗೆ ಆಕ್ಷೇಪ ಮಾಡ್ತಾರೆ, ಅದಕ್ಕೆ ಹೇಗೆ ಕೊಡ್ತೀವಿ ಉತ್ತರ, ಇದೆಲ್ಲ ವಿರುದ್ಧವಾದ ಸಾಧಿಸೋಕ್ಕೆ ತೋರಿಸ್ತಾ ಇದ್ದಾರೆ. ಹೇಗೆಲ್ಲ ನ್ಯಾಯದಲ್ಲಿ ಹೇಗೆ ನಿಯಮ ಭಂಗ ಮಾಡಿದ್ರೆ ಹೇಗೆಲ್ಲ ನಾವು ತಪ್ಪಾದ ವಿಷಯಗಳನ್ನೆಲ್ಲ ಸಾಧಿಸಕ್ಕೆ ಸಾಧ್ಯ ಅಂತ ಹೇಳ್ಬಿಟ್ಟು. ಆದ್ರಿಂದ ಇಲ್ಲಿ ನನ್ನ ಹೇಳ್ತಾರೆ, ಇಲ್ಲಿ ಘಟಾದಿ ವಿಶಿಷ್ಟ ಶೀಲಸ್ಯ ಸತ್ವನ್ ಮಹಾನತೆ, ಇದೆಲ್ಲ ಸ್ವಲ್ಪ ಕಷ್ಟವಾದ ಅನುಮಾನಗಳು. ಇದೆಲ್ಲ ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟವೇ. ಇಲ್ಲಿ ಮುಖ್ಯವಾಗಿ ಸಿಕ್ಕಿರೋದು ನಮಗೆ ಪರ್ವತಃ ವನ್ಯಮಾನ್ ಧೂಮಾತ್ ಅನ್ನೋ ದೃಷ್ಟಾಂತದ ಅಸಿದ್ಧಿ ಆಗ್ಬಿಡುತ್ತೆ. ನಿಯಮವನ್ನು ನೀವು ಮೀರಿದ್ರೆ ಆವಾಗ ಮಹಾನಸದಲ್ಲಿ ಜಲವಿರೋದ್ರಿಂದ ಬೆಂಕಿಯೇ ಇಲ್ಲ ಅಂತ ನಾವು ಪ್ರೂವ್ ಮಾಡಿಬಿಟ್ರೆ ಆವಾಗ ಮಹಾನಸದ ಉದಾಹರಣೆ ದೃಷ್ಟಾಂತ ಇಟ್ಕೊಂಡು ಪರ್ವತದಲ್ಲಿ ಬೆಂಕಿಯನ್ನು ಊಹೆ ಮಾಡೋಕ್ಕಾಗೋದಿಲ್ಲ. ಸಪಕ್ಷವೇ ಇರದೆ ಹೋದರೆ ಆವಾಗ ಅದು ಸರಿಯಾದ ಅನುಮಾನ ಆಗುವುದಿಲ್ಲ. ಆದ್ದರಿಂದಲೇ ಇಲ್ಲಿ ಹೇತು ಘಟಗದಲಾನಾಂ ವ್ಯಭಿಚಾರ ವಾರಕತಾ ಏವ ಸಾರ್ಥಕ್ಯಂ ಅಂತ ಹೇಳಿದ್ರು. ಬೇರೆ ಕಡೆ ವ್ಯಭಿಚಾರ ಅಂದರೆ ಅನೇಕ ಕಡೆ ವಿರುದ್ಧವಾಗಿ ಸಾಧಿಸುವಂತಹದ್ದು. ನಾವು ಧೂಮ ಇರೋದ್ರಿಂದ ಪರ್ವತದಲ್ಲಿ ವನ್ನಿ ಇರಬೇಕು ಅಂತ ಹೇಳಿದ್ರೆ ಧೂಮ ಇರೋದ್ರಿಂದ ಬೇರೆ ಏನೊಂದನ್ನು ಸಾಧಿಸ್ಬಿಟ್ರೆ ಆವಾಗ ವ್ಯಭಿಚಾರ ಆಗುತ್ತೆ. ಆವಾಗ ವನ್ನಿಯೇ ಯಾಕಿರಬೇಕು, ಬೇರೆ ಏನೋ ಒಂದಿರ್ಬೋದು ಅಂತ ಹೇಳಿ ಆ ರೀತಿ ಆಗದೆ ಇರಬೇಕು. ಅದಕ್ಕೂ ನಿಯತವಾದ ವ್ಯಾಪ್ತಿ ಇಲ್ಲದೆ ಹೋದರೆ ಹೀಗಾಗತ್ತೆ. ಆದ್ದರಿಂದ ನಿಯತವಾದ ವ್ಯಾಪ್ತಿ ಇರಬೇಕು. ಬೇರೆ ಅದಕ್ಕೆ ವಿರುದ್ಧವಾದನ್ನು ಸಾಧಿಸಿದ್ರೆ ಅದು ವ್ಯತ್ಯಾಸವಾಗಿಬಿಡುತ್ತೆ. ಅದಕ್ಕೆಲ್ಲ ಒಂದೊಂದು ಇದಕ್ಕೂ ಹೇತ್ವಾಭಾಸಗಳು ಬೇಕಾದಷ್ಟು ಉದಾಹರಣೆಗಳೆಲ್ಲ ಇದೆ. ಅದೆಲ್ಲ ಇಟ್ಟುಕೊಂಡು ನಾವು
ಅಧ್ಯಯನ ಮಾಡಿದ್ರೆ ಅದು ಜ್ಞಾಪಕ ಬರ್ತಿಲ್ಲದೆ ಹೋದರೆ ಅದು ನ್ಯಾಯದರ್ಶನದ ಕ್ಲಾಸ್ ಆಗಿಬಿಡುತ್ತೆ ಇದು. ಅದರಿಂದ ತುಂಬ ನಮಗೆ ಅಷ್ಟು ಅವಶ್ಯಕವಿಲ್ಲ ಇಲ್ಲಿ. ಮುಖ್ಯವಾಗಿ ಹೇಳಬೇಕಾದೇನು ಅಂದರೆ ಶರೀರಜನ್ಯತ್ವ ಅನ್ನೋದು ಉಪಾಧಿ. ಅದು ಇಲ್ಲದೆ ಹೋದರೆ ನೀವು ಕರ್ತೃಕತ್ವವನ್ನು ಸಾಧಿಸೋಕ್ಕಾಗೋದಿಲ್ಲ ಅನ್ನೋದೇ ಇಲ್ಲಿ ಮುಖ್ಯವಾದ ವಿಷಯ ಇಲ್ಲಿ. ಆದ್ದರಿಂದ ಅದನ್ನು ಆ ವಿಷಯದಲ್ಲಿ ಹೇಳ್ತಾ ಇದ್ದಾರೆ. ಎಲ್ಲಿ ಅಂದರೆ ಯತ್ರ ಹೇತುವು ತತ್ರ ಸಾಧ್ಯಂ ಇತಿ ಅನ್ವಯ, ಯತ್ರ ಸಾಧ್ಯಾಭಾವ ತತ್ರ ಹೇತ್ವಾಭಾವ ಇತಿ ವ್ಯತಿರೇಕ. ಅನ್ವಯ ವ್ಯತಿರೇಕ ಅನ್ನೋದು ಎರಡು ಕೂಡ ಪ್ರಧಾನವಾಗಿ ಬೇಕಾಗಿರೋದು. ದ್ವಯಮಪಿ ವ್ಯಾಪ್ತಿ ಗ್ರಹಣಂ ಪ್ರತಿ ಅವಶ್ಯಕಂ. ವ್ಯಾಪ್ತಿಯನ್ನು ತಿಳಿಬೇಕಾದ್ರೆ ಹೇತು ಏರ್ಪಡೆ ಸಾಧ್ಯವಿರಬೇಕು, ಸಾಧ್ಯವಿಲ್ಲದೆ ಏರ್ಪಡೆ ಹೇತು ಇರಬಾರ್ದು. ಹಾಗೆ ಆ ರೀತಿ ಇದ್ರೇನೆ ಅನ್ವಯ ವ್ಯತಿರೇಕಗಳ ಮೂಲಕ ನಾವು ವ್ಯಾಪ್ತಿಯನ್ನು ತಿಳಿಯಕ್ಕೆ ಸಾಧ್ಯ. ಆದ್ದರಿಂದ ಬೇರೆ ರೀತಿಯಲ್ಲಿ ನಾವು ಮಾಡಕ್ಕೆ ಹೋದರೆ ಅದನ್ನು ಬಿಟ್ಟುಬಿಟ್ರೆ ವ್ಯಾಪ್ಯತ್ವ ಅಸಿದ್ಧಿ ಅನ್ನುವಂತಹ ಹೇತ್ವಾಭಾಸ ಉಂಟಾಗುತ್ತೆ. ವ್ಯಾಪ್ತಿ ಗ್ರಹಣ ನಮಗೆ ಸಿಗೋದಿಲ್ಲ ಆವಾಗ. ಪ್ರಕೃತದಲ್ಲಿ ಏನು ಅಂತ ಹೇಳಿದ್ರೆ ಜನ್ಯತ್ವಾಪೇಕ್ಷೆಯ ಶರೀರಜನ್ಯತ್ವಸ್ಯ ಗುರುಧರ್ಮತ್ವೇನ ಅವಚ್ಛೇದಕತ್ವ ಅಸಂಭವೇನ ತದ್ಧರ್ಮರೂಪೇಣ ವ್ಯಾಪ್ತಿ ಗ್ರಹಣಸ್ಯೈವ ಅಸಂಭವಾತ್ ಶರೀರಜನ್ಯತ್ವ ನೋಪಾಧಿ ಭವೇದಿತ್ಯ ತ್ಯಾಗ. ಶರೀರಜನ್ಯತ್ವ ಉಪಾಧಿ ಆಗೋದಿಲ್ಲ. ಯಾಕೆ ಅಂದರೆ ಅದು ಶರೀರಜನ್ಯತ್ವದೊಡನೆ ಇರೋದು ನಾವು ಗ್ರಹಿಸೋಕ್ಕೆ ಸಾಧ್ಯವಾಗುವುದಿಲ್ಲ, ವ್ಯಾಪ್ತಿಯನ್ನು ಗ್ರಹಣ ಮಾಡೋಕ್ಕಾಗೋದಿಲ್ಲ. ಆ ಧರ್ಮವನ್ನು ಇಟ್ಟುಕೊಂಡು ವ್ಯಾಪ್ತಿ ಗ್ರಹಣವನ್ನು ನಾವು ವ್ಯಾಪ್ತಿಯನ್ನು ತಿಳಿಯೋದಕ್ಕೆ ಸಾಧ್ಯವಾಗೋದಿಲ್ಲ. ಆದ್ದರಿಂದ ಅದು ಉಪಾಧಿ ಆಗೋದಿಲ್ಲ ಅಂತ ಹೇಳಿದ್ರೆ, ಆ ರೀತಿ ನೀವು ಬಿಟ್ಟರೆ, ತ್ಯಾಗ ಮಾಡಿದ್ರೆ ಶರೀರಜನ್ಯಸ್ಯತ್ವ ಪ್ರತ್ಯಕ್ಷ ಸಿದ್ಧತ್ವೇನ ಶರೀರಜನ್ಯತ್ವಸ್ಯ ಉಪಾಧಿತ್ವಂ ಪ್ರತ್ಯಕ್ಷ ಸಿದ್ಧಮಿತಿ ಹೇತೋ ಸೋಪಾಧಿಕತ್ವೇಪಿ ಏನಕೇನ ಪ್ರಕಾರೇಣ ತರ್ಕಬಲಾತ್ ತಸ್ಯ ದೋಷತ್ವ ತ್ಯಾಗೆ. ಯಾವುದೋ ಒಂದು ಪ್ರಕಾರದಿಂದ ನೀವು ಇದೆಲ್ಲ ಬಿಟ್ಟುಬಿಟ್ರೆ ಶಿಥಿಲಿತ ನಯಾಹ, ಎಲ್ಲ ನ್ಯಾಯಗಳು ಶಿಥಿಲವಾಗಿಬಿಡುತ್ತೆ. ಏನಕೇನ ಪ್ರಕಾರೇಣ ತರ್ಕದೂಷಿತಾ ಸಂತಹ ಉಪಾಧಿದೋಷ ಕುತ್ರಾಪಿ ನ ದೋಷ ನ ಭವೇಯು. ಎಲ್ಲಿಯೂ ದೋಷವೇ ಆಗೋದಿಲ್ಲ ಉಪಾಧಿಗಳು ಅಂತ ಅರ್ಥ. ಆವಾಗ ಎಲ್ಲಿಯೂ ಅದಕ್ಕೊಂದು ಉದಾಹರಣೆ ಕೊಡ್ತಾರೆ ಇಲ್ಲಿ ಅವರು. ನರಶಿರಃ ಕಪಾಲಂ ಶುಚಿ ಪ್ರಾಣಿ ಅಂಗತ್ವ ಅಂತ ಒಂದು ಉದಾಹರಣೆ. ಇವರೆಲ್ಲ ಸ್ವಲ್ಪ ಪ್ರೌಢವಾದ ಉದಾಹರಣೆಗಳೆಲ್ಲ ಕೊಡ್ತಾರೆ ಇಲ್ಲಿ. ಒಬ್ಬ ಮನುಷ್ಯನ ಶಿರಸ್ಸು ಕಪಾಲ ಇದೆಯಲ್ಲ, ಶಿರಸ್ಸಿನಲ್ಲಿರುವ ಕಪಾಲ ಅದು ಶುಚಿಯಾದದ್ದು. ಯಾಕೆ ಅಂದರೆ ಒಂದು ಪ್ರಾಣಿಯ ಅಂಗ ಅದು. ದೃಷ್ಟಾಂತ ಏನು ಕೊಡ್ತೀರಾ ಅಂದರೆ ಶಂಖವತಿ ಅಂತ ಹೇಳಿದ್ರು. ಶಂಖವು ಒಂದು ಪ್ರಾಣಿಯ ಅಂಗದಿಂದ ಮಾಡಲ್ಪಟ್ಟಿರೋದು, ಬೆನ್ನು ಮೂಳೆಯಿಂದ ಮಾಡಿರಲ್ಪಟ್ಟಿರೋದು ಅಂತ ಪುರಾಣಗಳು ತಿಳಿಸುತ್ತೆ. ಆದ್ದರಿಂದ ಇದು ಶಂಖವು ಬಹಳ ಶುಚಿಯಲ್ಲ. ಶಂಖವನ್ನು ನಾವು ಇಟ್ಕೊಂಡು ಅಭಿಷೇಕ ಎಲ್ಲ ಮಾಡ್ತೀವಿ ಪರಮಾತ್ಮನಿಗೆ ಆರಾಧನೆಯಲ್ಲಿ. ಶಂಖ ಶುಚಿಯಾದದ್ದು. ಅದೇ ರೀತಿ ನರ ಶಿರಸ್ಸಿನ ಕಪಾಲವಿದೆಯಲ್ಲ, ಅದು ಕೂಡ ಶುಚಿ. ಯಾಕೆಂದರೆ ಶಂಖವು ಹೇಗೆ ಪ್ರಾಣಿಯ ಅಂಗವೋ ಇದು ಕೂಡ ಪ್ರಾಣಿಯ ಅಂಗವೇ. ಅದು ಸಮುದ್ರದಲ್ಲಿ ಬೆಳೆಯುತ್ತೆ, ಅದು ಪ್ರಾಣಿಯ ಒಂದು ಅಂಗ ಹಾಗೂ ಹೇಳ್ಬೋದು. ಹಾಗೆಯೇ ಪ್ರಾಣಿ ಅಂಗತ್ವಾತೆ ಅಂತ ಹೇಳಿಬಿಟ್ಟು ಪಾಂಚಜನ್ಯ ಅನ್ನೋದು ಕೂಡ ಒಬ್ಬನ ಖುಷಿಯ ಬೆನ್ನು ಮೂಳೆಯಿಂದ ಮಾಡಿದ ಪಂಚಜನ ಅವನ ಬೆನ್ನು ಮೂಳೆಯಿಂದ ಆಗಿತ್ತು ಅಂತ ಹೇಳಲ್ಬಿಡುತ್ತೆ. ಈ ರೀತಿ ಒಂದು ಅನುಮಾನವನ್ನು ಪ್ರಯೋಗ ಮಾಡ್ತೀವಿ. ನರಶಿರ ಕಪಾಲಂ ಶುಚಿ ಅಂತ ಹೇಳಿದ್ರೆ ಶಾಸ್ತ್ರಕ್ಕೆ ವಿರೋಧ ಬಂತಿಲ್ಲಿ. ಯಾಕೆ ಅಂತ ಹೇಳಿದ್ರೆ ಇದಕ್ಕೆ ಶಾಸ್ತ್ರ ದೃಷ್ಟ ಅಂತ ಹೇಳಿದ್ರೆ ಏನಾಗುತ್ತೆ ಆವಾಗ ಅನ್ನೋದನ್ನು ತೋರಿಸ್ತಾರೆ ಈಗ ಇಲ್ಲಿ. ಶಾಸ್ತ್ರ ದೃಷ್ಟಾಂತೇನ ಮನುಷ್ಯ ಕಪಾಲ ಅಸ್ಥಿನಃ ಶುಚಿತ್ವೇ ಆಪಾದಿತೆ. ಶಾಸ್ತ್ರವೇ ದೃಷ್ಟಾಂತ ಅಂತ ಹೇಳಿದ್ರೆ ಸ್ಪೃಷ್ಟವ ನರಶಿರ ಅಸ್ಥ್ಯಾದಿ ಸವಾಸಾಜಲಮಾವಿಷೇತ್. ಶಿರಸ್ಸಿನ ಕಪಾಲವನ್ನು ಯಾರಾದರೂ ಮುಟ್ಟಿದ್ರೆ ಬಟ್ಟೆಯೊಡನೆ ಸ್ನಾನ ಮಾಡಬೇಕು ಅಂತ ಹೇಳಿದೆ ಅವನಿಗೆ. ಉಟ್ಟ ಬಟ್ಟೆಯೊಡನೆ ಸ್ನಾನ ಮಾಡಬೇಕು, ಜಲದಲ್ಲಿ ಮುಳುಗಬೇಕು. ಉಟ್ಟ ಬಟ್ಟೆಯೊಡನೆ ಸಚೇಲ ಸ್ನಾನ ಅಂತ ಹೇಳೋದು. ಈ ರೀತಿ ಒಂದು ನರ ಕಪಾಲವನ್ನು ಮುಟ್ಟಿಬಿಟ್ರೆ ಸಚೇಲ ಸ್ನಾನ ಮಾಡಬೇಕು ಅಂತ ಆವಾಗ ಅಶುಚಿತ್ವ ಬಂದ್ಬಿಡ್ತಲ್ಲ. ಧರ್ಮಶಾಸ್ತ್ರ ವಚನಾತೆ ವನ್ಹಿತತ್ವ ವಿಹಿತತ್ವಂ ಉಪಾಧಿ. ಆದ್ದರಿಂದ ಇಲ್ಲಿ ಉಪಾಧಿ ಏನು ಅಂದರೆ ವಿಹಿತತ್ವ. ವಿಹಿತವಾಗಿದ್ದರೆ ಮಾಡಬಹುದು, ವೇದ ವಿಹಿತವಾಗಿದ್ದರೆ ಮಾಡಬಹುದು, ವೇದ ವಿಹಿತವಾಗಿಲ್ಲದೆ ಹೋದ್ರೆ ಮಾಡೋಕ್ಕಾಗೋದಿಲ್ಲ. ಆದ್ದರಿಂದ ಇಲ್ಲಿ ಶುಚಿತ್ವಕ್ಕೂ ಪ್ರಾಣಿ ಅಂಗಕ್ಕೂ ವ್ಯಾಪ್ತಿ ಹೇಗೆ ಬರುತ್ತೆ ಅಂದರೆ ವೇದ ವಿಹಿತವಾದ ಪ್ರಾಣಿ ಅಂಗವು ಶುಚಿಯಾಗುತ್ತೆ,
ವೇದವಿಹಿತವಲ್ಲದ ಪ್ರಾಣಿ ಅಂಗವು ಅಶುಚಿ ಆಯಿತು. ಆದ್ದರಿಂದ ಶುಚಿತ್ವಕ್ಕೂ ಪ್ರಾಣಿ ಅಂಗಕ್ಕೂ ನೇರವಾಗಿ ವ್ಯಾಪ್ತಿ ಅನ್ನೋದು ಸ್ವತಃ ಸಿದ್ಧವಾಗಿಲ್ಲ. ಶಾಸ್ತ್ರವಿಹಿತತ್ವ ಅನ್ನುವ ಒಂದು ಮೂರನೇ ವಿಷಯ ಬಂತು ಅಲ್ಲಿಗೆ ಮಧ್ಯ. ಆ ಶಾಸ್ತ್ರದಲ್ಲಿ ವಿಹಿತವಾಗಿದ್ದರೆ ಶುಚಿತ್ವ ಇರುತ್ತೆ, ಇಲ್ಲದೆ ಹೋದರೆ ಇರೋದಿಲ್ಲ. ಅದರಿಂದ ಶಾಸ್ತ್ರವಿಹಿತತ್ವ ಅನ್ನೋದು ಉಪಾಧಿ ಇಲ್ಲಿ. ಹಾಗೆ ಅದೊಂದು ಉದಾಹರಣೆಯನ್ನು ಕೊಟ್ಟರು ಇಲ್ಲಿ. ಆದ್ದರಿಂದ ಯತ್ರ ಶುಚಿತ್ವಂ ತತ್ರ ವಿಹಿತತ್ವಂ ಇತಿ ಸಾಧ್ಯ ವ್ಯಾಪಕತ್ವ. ಎಲ್ಲೆಲ್ಲಿ ಶುಚಿ ಇದೆಯೋ ಅದೆಲ್ಲ ಶಾಸ್ತ್ರದಲ್ಲಿ ಹೇಳಿರಬೇಕು. ಯತ್ರ ಪ್ರಾಣ್ಯಂಗತ್ವಂ ತತ್ರ ಪಕ್ಷೇ ವಿಹಿತತ್ವಂ ನಾಸ್ತಿ ಇತಿ ಸಾಧನ ವ್ಯಾಪಕತ್ವ ಅಂತ. ಬರೀ ಪ್ರಾಣಿ ಅಂಗ ಆದ್ದರಿಂದ ಶುಚಿ ಅಂತ ಹೇಳೋದ್ರಲ್ಲಿ ವ್ಯಾಪ್ತಿ ಇಲ್ಲ ಅಲ್ಲಿ. ಯಾಕೆ ಅಂದರೆ ಶಾಸ್ತ್ರ ವಿಹಿತವಾಗಿಲ್ಲದೆ ಹೋದರೆ ಅಲ್ಲಿ ಅಶುಚಿಯೇ ಇರುತ್ತೆ ಅಲ್ಲಿ. ಆದ್ದರಿಂದ ಇಲ್ಲಿ ಔಪಾಧಿಕವಾಯ್ತಿದು. ಆದ್ದರಿಂದ ಇದು ಅಸಿದ್ಧ, ಅಂದರೆ ವ್ಯಾಪ್ಯತ್ವ ಅಸಿದ್ಧ ಅನ್ನುವ ಹೇತ್ವಾಭಾಸ ಆಗುತ್ತೆ. ಎಲ್ಲ ಈ ರೀತಿ ಹೇಳ್ತಾರೆ. ತಾದೃಶ ಶಾಸ್ತ್ರೇ ಪ್ರಮಾಣ ಏನು ಅಂದರೆ ಶಾಸ್ತ್ರವು ನಮಗೆ ಪ್ರಮಾಣವೇ. ಹಾಗೆಯೇ ಕ್ಷಿತ್ಯಂಕುರಾದವು ಶರೀರಜನ್ಯತ್ವಸ್ಯ ಪ್ರತ್ಯಕ್ಷಸಿದ್ಧತ್ವಾತ್ ತಸ್ಯ ಉಪಾಧಿತ್ವ ಸಿದ್ಧವು ವ್ಯರ್ಥ ವಿಶೇಷಣತ್ವಂ ನಾಸ್ತಿ ಇತಿ ವಕ್ತವ್ಯಮಿತಿ ಅನುಮಾನಂ ಸೋಪಾಧಿಕಂ ಇತಿ ಹೇಳ್ತಾರೆ ಇಲ್ಲಿ. ತಾದೃಕ್ ಧರ್ಮ ಅತ್ಯಯಾತ್, ಈ ರೀತಿ ಶರೀರಜನ್ಯತ್ವ ಅನ್ನುವ ರೂಪವನ್ನು ನೀವು ಮೀರಿದ್ರೆ ಪ್ರಕರಣ ಸಮತಾಚ ಸ್ಯಾತ್ ಹೇತೋ ಸಪ್ರತಿಪಕ್ಷತ್ವ ದೋಷೋಪಿ ಸ್ಯಾತ್. ಸಪ್ರತಿಪಕ್ಷ ಅಂತ ಹೇಳಿದ್ರೆ ವಿರುದ್ಧವನ್ನು ಸಾಧಿಸುತ್ತೆ ಅದು. ಅದೇ ಹೇತು ವಿರುದ್ಧವನ್ನು ಸಾಧಿಸುತ್ತೆ ಅಂತ ಅರ್ಥ. ಇವಾಗ ಎಲ್ಲ ಕೂಡ ವಾಕ್ಯತ್ವಾತ್ ವೇದ ಅನಿತ್ಯ ವಾಕ್ಯತ್ವಾತ್ ಅಂತ ಹೇಳಿ ಭಾರತಾದಿ ವಾಕ್ಯವತ್ ಅಂತ ಹೇಳಿದ್ರೆ ವೇದ ನಿತ್ಯ ವಾಕ್ಯತ್ವಾತ್ ವೇದವಾಕ್ಯವತ್ ಅಂತ ಸತ್ಪ್ರತಿಪಕ್ಷ. ಹೇತುವನ್ನು ಇಟ್ಕೊಂಡು ವಿರುದ್ಧವಾದನ್ನು ಸಾಧಿಸ್ಬೋದು. ನಿತ್ಯತ್ವವನ್ನು ಸಾಧಿಸಿದ್ರೆ ನಾವು ಅದೇ ವಾಕ್ಯತ್ವಾದ ಹೇತು ಇಟ್ಕೊಂಡು ಅನಿತ್ಯ ಸಾಧಿಸಿದ್ರೆ ನಾವು ನಿತ್ಯತ್ವವನ್ನು ಸಾಧಿಸ್ತೀವಿ. ವಾಕ್ಯತ್ವಾದನ್ನು ಹೇತುವಿನಿಂದಲೇ ಅದು ಸತ್ಪ್ರತಿಪಕ್ಷ, ಇನ್ನೊಂದು ವಿರುದ್ಧವಾದನ್ನು ಸಾಧಿಸುತ್ತೆ ಅದೇ ಹೇತು ಅಂತ. ಇದಕ್ಕೆಲ್ಲ ಉದಾಹರಣೆಗಳು ಇದೆಲ್ಲ ನೈಯಾಯಿಕರು ನ್ಯಾಯದರ್ಶನದಲ್ಲಿ ಬರುವಂತಹದ್ದು. ಇದೆಲ್ಲ ಇಟ್ಕೊಂಡು ಈಗ ಶರೀರಜನ್ಯತ್ವ ಅಂತ ಇಲ್ಲದೆ ಹೋದರೆ, ನೀವು ಉಪಾಧಿಯನ್ನು ಇಟ್ಕೊಳ್ದೆ ಹೋದರೆ ಜಗತ್ತಿನ ಕಾರಣತ್ವವು ಜಗತ್ತಿಗೆ ಒಬ್ಬ ಕರ್ತ ಇರಬೇಕು ಅನ್ನೋದನ್ನು ಸಾಧಿಸಕ್ಕಾಗೋದಿಲ್ಲ. ಕಾರ್ಯ ಅನ್ನುವ ಹೇತುವನ್ನು ಇಟ್ಟುಕೊಂಡು ಜಗತ್ತು ಕಾರ್ಯ, ಆದ್ದರಿಂದ ಒಬ್ಬ ಕರ್ತ ಇರಬೇಕು ಅನ್ನೋದನ್ನ ಶರೀರಜನ್ಯತ್ವ ಅನ್ನುವ ಮೂರನೆಯ ವಿಷಯದ ಒಂದು ಸಂಬಂಧವಿಲ್ಲದೆ ಹೋದರೆ ಸಾಧಿಸಕ್ಕಾಗೋದಿಲ್ಲ. ಕಾರ್ಯಕ್ಕೂ ಸಕರ್ತೃಕತ್ವಕ್ಕೂ ನೇರವಾಗಿ ವ್ಯಾಪ್ತಿಯು ಸಮರ್ಥವಾಗಿ ಸಿದ್ಧಿಸೋದಿಲ್ಲ, ನಿಯತವಾದ ಸಾಹಚರ್ಯವಿಲ್ಲ. ಆದ್ದರಿಂದ ಶರೀರಜನ್ಯತ್ವವಿದ್ದರೆ ಸಕರ್ತೃಕತ್ವ ಅಂತ ಹೇಳ್ಬೋದು. ಯಾಕೆಂದರೆ ಎಲ್ಲ ದೃಷ್ಟಾಂತಗಳಲ್ಲಿಯೂ ಸಪಕ್ಷಗಳಲ್ಲಿಯೂ ಈ ರೀತಿಯ ಕಂಡು ಬರ್ತಿದೆ, ಸಾಧನಗಳಲ್ಲಿ ಕಂಡು ಬರೋದಿಲ್ಲ, ಕಾರ್ಯವಾಗಿದ್ದಿಲ್ಲ. ಆದ್ದರಿಂದ ಇದು ಕಾರ್ಯತ್ವಾತನ ಹೇತು ಇಟ್ಟುಕೊಂಡು ಈಶ್ವರನು ಜಗತ್ಕರ್ತ ಸಕರ್ತೃಕಂ, ಆದ್ದರಿಂದ ಈಶ್ವರ ಇದ್ದಾನೆ ಅಂತ ನೀವು ಸಾಧಿಸಕ್ಕಾಗೋಲ್ಲ ಅನ್ನೋದು ಇಲ್ಲಿ ಮುಖ್ಯವಾದ ವಿಷಯ. ಇದು ಅಷ್ಟೇ. ಇಲ್ಲದೆ ಹೋದರೆ ಅತಿ ಪ್ರಸಂಗವಾಗುತ್ತೆ. ಎಲ್ಲ ಕಡೆಯೂ ಕೂಡ ಇದೆಲ್ಲ ಪಕ್ಷ ಅಧಿಸ್ಥಿತ್ಯ ಬಾಧಾತ್ ಅಂತ ಹೇಳಿದ ಪಕ್ಷ ಸಪಕ್ಷ ವಿಪಕ್ಷ ಇವುಗಳೆಲ್ಲ ಏನಾಗುತ್ತೆ ಅಂದರೆ ಎಲ್ಲ ಮಿಕ್ಸ್ ಆಗಿಬಿಡುತ್ತೆ, ಮಿಶ್ರಣವಾಗಿಬಿಡುತ್ತೆ. ಆದರೆ ಇವರೆಲ್ಲ ಯಾವುದೋ ಒಂದು ಮಿಶ್ರವಾಗದಂತೆ ಲಕ್ಷಣಗಳನ್ನು ನೀವೇ ವ್ಯವಸ್ಥೆ ಮಾಡಿ ಇಟ್ಟಿದ್ದೀರಾ. ನೈಯಾಯಿಕರಿಗೆ ಹೇಳ್ತಾರೆ, ನೀವು ಎಲ್ಲದಕ್ಕೂ ಲಕ್ಷಣವನ್ನು ಹೇಳಿಟ್ಟಿದ್ದೀರಾ. ಪಕ್ಷ ಅಂದ್ರೆ ಏನು, ಸಪಕ್ಷ ಅಂದ್ರೆ ಏನು, ವಿಪಕ್ಷ ಏನು, ಲಕ್ಷಣಗಳೆಲ್ಲ ಸರಿಯಾಗಿ ವ್ಯವಸ್ಥೆ ಮಾಡಿ ಇಟ್ಟಿದ್ದೀರಾ. ಆದ್ದರಿಂದ ನೀವು ಈ ರೀತಿ ನಿಯಮವನ್ನು ಭಂಗ ಮಾಡಿದ್ರೆ ನಿಮ್ಮ ವ್ಯವಸ್ಥೆಯೇ ಹೋಗ್ಬಿಡುತ್ತೆ, ನಮ್ಮ ದರ್ಶನದ ವ್ಯವಸ್ಥೆ ಹೋಗ್ಬಿಡುತ್ತೆ. ಆದ್ದರಿಂದ ಇಲ್ಲಿ ಈ ರೀತಿ ಮಾಡೋದು ಸರಿ ಇಲ್ಲ ಅಂತ ಹೇಳಿ, ತಥಾಚ ಈಶ್ವರಾನುಮಾನೇ ಶರೀರಜನ್ಯಸ್ಯ ಉಪಾಧಿತ್ವಾತ್ ನಾತೇನ ಈಶ್ವರ ಸಿದ್ಧಿ. ಆದ್ದರಿಂದ ಇದು ಸೋಪಾಧಿಕವಾದ ಹೇತು. ಸೋಪಾಧಿಕವಾದ ಹೇತು ಅಂತ ಹೇಳಿದ್ರೆ ವ್ಯಾಪ್ಯತ್ವ ಅಸಿದ್ಧ ಅಂತ ಇಲ್ಲೇ ಆಯಿತು. ವ್ಯಾಪ್ಯತ್ವವು ಸಿದ್ಧವಾಗಿಲ್ಲ, ವ್ಯಾಪ್ಯತ್ವ ಅಸಿದ್ಧಿ ಎನ್ನುವ ಹೇತ್ವಾಭಾಸ ಆಗುತ್ತದೆ. ಆದ್ದರಿಂದ ಇಲ್ಲಿ ಅದನ್ನು ಹೇಳಿದ್ರು. ಅದಕ್ಕೆ ಮೇಲೆ ಹೇಳ್ತಾರೆ, ನೀವು ಕೂಡ ಅನುಮಾನದಿಂದ ಕೆಲವೆಲ್ಲ ಹೀಗೆ ಸಾಧಿಸ್ತೀರಾ. ಇನ್ನೊಬ್ಬನ ಶರೀರದಲ್ಲಿ ಜೀವಾತ್ಮ ಇದ್ದಾನೆ ಅಂತ ಅನುಮಾನದಿಂದ ಸಾಧಿಸ್ತೀರಲ್ಲ, ಅದು ಹೇಗೆ ಸಾಧಿಸ್ತೀರಾ ಅಂತ ಹೇಳಿದ್ರೆ ಅದನ್ನು ಕೇಳ್ತೀವಿ. ಏವಂ ಸತಿ ಲೋಕೆ ಪರಶರೀರೇ ಜೀವಾತ್ಮಾನುಮಪಿ ದುಶ್ಯಕಂ. ಇನ್ನೊಂದು ಶರೀರದಲ್ಲಿ ಜೀವಾತ್ಮ ಇದ್ದಾನೆ ಅನ್ನೋದನ್ನು ನೀವು ಸಾಧಿಸಕ್ಕಾಗೋದಿಲ್ಲ. ಈ ರೀತಿ ನೀವು ನಮಗೆ ಎಲ್ಲ ಹೇಳಿದ್ರೆ
ಇನ್ನೊಂದು ಶರೀರದಲ್ಲಿ ಜೀವಾತ್ಮ ಇದ್ದಾನೆ ಅಂತ ನೀವು ಹೇಗೆ ಸಾಧಿಸ್ತೀರಾ ಅಂತ ಹೇಳಿದ್ರೆ ಅದಕ್ಕೆ ಉತ್ತರ ಕೊಡ್ತಾರೆ ಇಲ್ಲಿ ಪರಾತ್ಮಾನುಮಾತು ಸ್ಯಾತ್ ಅಂತ ಹೇಳಿ. ಅದು ಮಾಡಕ್ಕೆ ಸಾಧ್ಯ. ಶ್ರುತ್ಯೈವ ಜೀವಾತ್ಮನೋಪಿ ಸಿದ್ಧೇರಿತಿ ಚೇತ್ ಪ್ರವೃತ್ತಿ ನಿವೃತ್ತಿಯಾದಿಭಿ ಪರಾತ್ಮ ಅನುಮಾನಸ್ಯ ಲೋಕಸಿದ್ಧತ್ವಾತ್. ಒಂದು ಶ್ರುತಿಯನ್ನು ಇಟ್ಟುಕೊಂಡು ಸಿದ್ಧಿಯಾಗಿದೆ, ಮತ್ತೆ ಇನ್ನೊಂದು ಪ್ರವೃತ್ತಿ ನಿವೃತ್ತಿ ಮೊದಲಾದಗಳನ್ನೆಲ್ಲ ನೋಡಿದ್ರೆ ಇನ್ನೊಂದು ಶರೀರಗಳಲ್ಲಿ ಆಗ್ತಾ ಇರೋದು ಒಂದು ಆತ್ಮ ಇರಬೇಕು ಅನ್ನೋದನ್ನ ನಾವು ಸಾಧಿಸಬಹುದು. ನಮ್ಮ ದೃಷ್ಟಾಂತದಿಂದಲೇ ಎಲ್ಲರಿಗೂ ಸ್ವಾನುಭವ ಸ್ವಾತ್ಮ ದೃಷ್ಟಾಂತೇನ ಮುಖ ಪ್ರಸಾದ ಮುಖ ಮಾಲಿನ್ಯಾದಿಭಿರ್ಹಿ ಲೋಕೆ ಸರ್ವೇಪಿ ಪರಶರೀರೇ ವರ್ತಮಾನಮಾತ್ಮಾನಂ ತಸ್ಯ ಸುಖ ದುಃಖಾತಿಕಂತ ಜಾನಂತಹ ತದನುಗುಣಂ ವ್ಯವಹರಂತಿ ಇತಿ ಸರ್ವಾನುಭವ ಸಿದ್ಧಂ. ಎಲ್ಲರಿಗೂ ಅನುಭವ ಸಿದ್ಧ ಇದು. ಆದ್ದರಿಂದಲೇ ಇಲ್ಲಿ ಮಹರ್ಷಿಗಳು ಗೌತಮರು ಹೇಳ್ತಾರೆ, ಇಚ್ಛಾ ದ್ವೇಷ ಪ್ರಯತ್ನ ಸುಖ ದುಃಖ ಜ್ಞಾನಾನಿ ಆತ್ಮನೋ ಲಿಂಗಂ ಅಂತ ಸೂತ್ರ, ಗೌತಮ ನ್ಯಾಯ ಸೂತ್ರ. ಇದೆಲ್ಲ ಆತ್ಮನ ಗುಣಗಳು. ಆತ್ಮನನ್ನು ಹೇಗೆ ಹೇಳೋದು ಅಂದ್ರೆ ಇಚ್ಛಾ ದ್ವೇಷ ಪ್ರಯತ್ನ ಸುಖ ದುಃಖ ಜ್ಞಾನ ಇದೆಲ್ಲ ಇರೋದೇ ಆತ್ಮನ ಲಕ್ಷಣ. ಆತ್ಮನಿಗೆ ಇದೆಲ್ಲ ಗುಣಗಳು ಹೇಳಿದ್ರು. ಸ್ವಾತ್ಮನಃ ಅಹಂ ಇತಿ ಪ್ರತೀತಿ ವಿಷಯತ್ವೇಪಿ ಪರಾತ್ಮನಃ ತಥಾ ಅಪ್ರತೀತೆ ಅನುಮಾನಂ ಉಪನ್ಯಸ್ತಮಿತ್ಯಾಹ. ಭಾಷ್ಯಕಾರು ಅಹಂ ಅಂತ ನಮಗೆ ತಿಳಿಯುತ್ತೆ, ಇನ್ನೊಬ್ಬರ ಒಂದು ಆತ್ಮವು ಅಹಂ ಅಂತ ತಿಳಿಯಕ್ಕಾಗೋದಿಲ್ಲ. ಆದರೆ ಅವರಲ್ಲಿ ಆಗುವ ಸುಖ ದುಃಖಗಳು ಪ್ರಯತ್ನ ನಿವೃತ್ತಿ ಇದೆಲ್ಲ ನೋಡಿ ನಾವು ಊಹೆ ಮಾಡ್ಬೋದು. ಆದ್ದರಿಂದ ಹಾಗೆ ಮಾಡದೆ ಹೋದ್ರೆ ಏನಾಗುತ್ತೆ, ಪರಾತ್ಮ ಅನುಮಾನ ಅನಂಗೀಕಾರೆ ಲೋಕ ವ್ಯವಹಾರ ಸರ್ವೇ ಗುರು ಶಿಷ್ಯ ಭಾವಾದಿಶ್ಯ ಸರ್ವಂ ಶೂನ್ಯಂ ಭವೇತ್. ಗುರು ಶಿಷ್ಯ ಭಾವವೂ ಇರೋದಿಲ್ಲ, ಆತ್ಮವೇ ಇಲ್ಲದ ಅಂತ ಹೇಳಿದ್ರೆ ಆಚಾರ್ಯರನ್ನು ಹೋಗಿ ಯಾಕೆ ಆಶ್ರಯಿಸ್ತಾನೆ ಇವನು? ಇನ್ನೊಂದು ಶರೀರದಲ್ಲಿ ಆತ್ಮವೇ ಇಲ್ಲ ಅಂತ ತಿಳಿದ್ರೆ. ಅದರಿಂದ ಇದೆಲ್ಲ ಶ್ರುತಿಯಿಂದ ಸಿದ್ಧಿ. ಅತೀಂದ್ರಿಯಾಣಾಂ ಶ್ರುತಿಯೈವ ಸಿದ್ಧಿ ಇತ್ಯಾದಿ ಗ್ರಾಹಂ. ಅದು ಕೂಡ ಅದು ಮಾಡಬೇಕು ನಾವು ಹೇಳಿದ್ರೆ ಪರಾತ್ಮಾನು ಮಾತು ಪರಶರೀರಗತ ಜೀವಾತ್ಮಾನು ನಿರುಪಧಿಕತೆಯ ಸ್ಯಾತ್ ಉಪಾಧಿ ಅಭಾವಾತ್ ಭವೇತ್ ಈಶ್ವರ ಅನುಮಾನಂತು ನ ತಥಾ ಈಶ್ವರಸ್ಯ ಅಲೌಕಿಕತ್ವೇನ ತಥಾ ಅನುಮಾನ ಅಸಂಭವಾತ್. ಜೀವಾತ್ಮನ ಇನ್ನೊಂದು ಶರೀರದಲ್ಲಿರೋದು ಪ್ರವೃತ್ತಿ ನಿವೃತ್ತಿಗಳು ಸುಖ ದುಃಖಗಳು ಅಲ್ಲಿ ನಡೆಯುವ ಎಲ್ಲ ವ್ಯಾಪಾರಗಳನ್ನು ನೋಡಿ ಊಹೆ ಮಾಡೋಕ್ಕೆ ಸಾಧ್ಯ. ಯಾರು ಬೇಕಾದ್ರೂ ಮಾಡ್ಬೋದು. ಈಶ್ವರನನ್ನ ಆ ರೀತಿ ನಾವು ಊಹೆ ಮಾಡಿ ಸ್ಥಾಪನೆ ಮಾಡೋಕ್ಕಾಗೋದಿಲ್ಲ ಅನ್ನೋದು ಇಲ್ಲಿ ಹೇಳ್ತಿದ್ದಾರೆ. ಇಲ್ಲಿ ಅದುವೇ ಪ್ರಧಾನವಾಗಿ ಹೇಳ್ತಾ ಇದ್ದಾರೆ. ಅದಕ್ಕೆ ಮೇಲೆ ಇವರು ಒಂದು ಮುಖ್ಯವಾದ ವಿಷಯ ಹೇಳ್ತಾರೆ ಇಲ್ಲಿ. ನೈಯಾಯಿಕರಿಗೂ ಕೂಡ ಈಶ್ವರನ ಅನುಮಾನ ಹೇಳೋದು ಹೇಗೆ ಹೇಳ್ತಾರೆ ಅಂತ, ಯಾಕೆ ಇಲ್ಲಿ ಹೇಳ್ತಿದ್ದಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಅನೇಕ ಅಧಿಕವಾದ ಕೆಲವು ವಿಷಯಗಳನ್ನು ಕೂಡ ಇಲ್ಲಿ ವಿಚಾರ ಮಾಡ್ತಾರೆ. ಇಲ್ಲಿ ಪರಮಾತ್ಮನಿಗೂ ಇದರಲ್ಲಿಯೂ ಕೂಡ ಚಿದಚಿದೀಶ್ವರ ವಿಭಾಗಂ ಕುರ್ವತಾಂ ಆಚಾರ್ಯಾಣಾಂ ಆಶಯ ಏವ ಜೀವೇಶ್ವರಯೋ ಪರಸ್ಪರ ಅತ್ಯಂತ ವೈಲಕ್ಷಣ್ಯ ಸೂಚಕ. ಆದ್ದರಿಂದ ಇಲ್ಲಿ ಚಿತ್ ಅಚಿತ್ ಈಶ್ವರ ಅಂತ ಮೂರು ವಿಭಾಗ ಮಾಡಿದಾಗಲೇ ಪರಮಾತ್ಮನಿಗೂ ಎಲ್ಲ ಜೀವನಿಗೂ ಈಶ್ವರನಿಗೂ ಭೇದವಿದೆ, ಅತ್ಯಂತ ಭೇದವಿದೆ ಅನ್ನೋದು ಸಿದ್ಧ. ಕೆಲವು ಆಕಾರಗಳಲ್ಲಿ ಸಾಮ್ಯವಿರಬಹುದು, ಆದರೆ ಅತ್ಯಂತ ವೈಲಕ್ಷಣ್ಯವಿದೆ. ಆದ್ದರಿಂದ ಸಾಜಾತ್ಯ ಅನ್ನೋದು ಹೇಳಕ್ಕಾಗೋದಿಲ್ಲ. ಬ್ರಹ್ಮಜಾತಿಯೇ ಬೇರೆ, ಚೇತನ ಆತ್ಮನ ಜಾತಿಯೇ ಬೇರೆ ಅಂತ ಹೇಳಬೇಕು. ಶ್ರುತಿ ಹೇಳುತ್ತೆ ತದತ್ ಸಮಶ್ಚ ಅಭ್ಯಧಿಕಶ್ಚ ದೃಶ್ಯತೆ ಅಧಿಕಂತು ಭೇದ ನಿಶ್ಚೇತ ನಿರ್ದೇಶಾತೆ ಇದೆಲ್ಲ ಇದೆಲ್ಲ ಅವರು ಉತ್ತರ ಕೊಡ್ತಾರೆ. ನೀವು ಕೂಡ ಈ ರೀತಿ ಎಲ್ಲ ಅನುಮಾನಗಳನ್ನ ಪ್ರಯೋಗ ಮಾಡ್ತೀರಾ, ಅದಕ್ಕೆಲ್ಲ ನೀವು ಉತ್ತರ ಕೊಡಬೇಕು. ಅಂದ್ರೆ ಪರಾತ್ಮ ಅನುಮಾನ ಅನ್ನೋದು ಒಂದು ಅನುಮಾನ. ಇನ್ನೊಂದು ಶರೀರದಲ್ಲಿ ಜೀವನ ಇದಾನೋ ಇಲ್ಲವೋ ಅನುಮಾನದಿಂದ ತಿಳಿಬೇಕು. ನಾವು ಪ್ರತ್ಯಕ್ಷವಾಗಿ ತಿಳಿಯಕ್ಕೆ ಸಾಧ್ಯವಿಲ್ಲ, ಆದರೆ ಅದು ಅನುಭವ ಸಿದ್ಧ. ಮತ್ತೆ ಗೌತಮರೇ ಹೇಳಿರುವಂತಹ ಆತ್ಮನ ಗುಣಗಳನ್ನ ಲಕ್ಷಣಗಳನ್ನೆಲ್ಲ ಇಟ್ಕೊಂಡ್ರು ನಾವು ಊಹೆ ಮಾಡೋಕ್ಕೆ ಸಾಧ್ಯ. ಅದರಿಂದ ಅದು ಸೋಪಾಧಿಕವಲ್ಲ, ಅದು ನಿರುಪಾಧಿಕವಾಗಿ ಅಲ್ಲಿ ತಿಳಿಯೋಕ್ಕೆ ಸಾಧ್ಯ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಎಲ್ಲರೂ ಅದನ್ನ ಒಪ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಅದೆಲ್ಲ ಅದ್ರ ಬಗ್ಗೆ ಕೆಲವು ವಿಷಯವನ್ನ ಹೇಳ್ತಾರೆ ಇಲ್ಲಿ. ಅದಕ್ಕೆ ಮೇಲೆ ನ್ಯಾಯ ದರ್ಶನವನ್ನು ಕೂಡ ಸಮರ್ಥನೆ ಮಾಡ್ತಾರೆ ಆಚಾರ್ಯರು ಒಂದು ವಿಧದಲ್ಲಿ. ಹೇಗೆ ಅಂತ ಹೇಳಿದ್ರೆ, ಗೌತಮೀಯಂ ನ್ಯಾಯಶಾಸ್ತ್ರಂ ಈಶ್ವರ ಸಾಧನೆ ನ ವ್ಯಗ್ರಂ ಕುತ್ರಚಿತ್. ಇವಾಗ ನ್ಯಾಯಶಾಸ್ತ್ರವು ಚತುರ್ದಶ ವಿದ್ಯಾಸ್ಥಾನಗಳಲ್ಲಿ ಒಂದು ಅಂತ ಅಂಗೀಕಾರವಾಗಿದೆ. ಎಲ್ಲರೂ ಅಧ್ಯಯನ ಮಾಡಲೇಬೇಕು ನ್ಯಾಯಶಾಸ್ತ್ರವನ್ನ.
ಆದರೆ ಆ ನ್ಯಾಯಶಾಸ್ತ್ರವನ್ನು ಯಾಕೆ ಇಷ್ಟು ಬಲವಾಗಿ ನೀವು ನಿರಾಕರಣೆ ಮಾಡ್ತಾ ಇದ್ದೀರಾ? ದೇಶಿಕರು ಯಾಕೆ ಹೀಗೆ ನಿರಾಕರಣೆ ಮಾಡಿದ್ರು ಬಲವಾಗಿ? ರಾಮಾನುಜರು ಮಾಡಿದ್ರು, ಬ್ರಹ್ಮಸೂತ್ರಕಾರರೇ ಮಾಡಿಬಿಟ್ರು, ಬಾದರಾಯಣರು ಯಾಕೆ ಹೀಗೆ ಮಾಡಿದ್ರು ಅಂತ ಪ್ರಶ್ನೆ ಬರುತ್ತೆ. ಅದಕ್ಕೆ ಇಲ್ಲಿ ಹೇಳ್ತಾರೆ, ಇಲ್ಲಿ ನ್ಯಾಯಶಾಸ್ತ್ರಂ ಈಶ್ವರ ಸಾಧನೆ ನ ವ್ಯಗ್ರಂ ಕುತ್ರಜಿತ್, ಬಹಳ ಬಹಳ ಕ ಒಂದು ಆಗ್ರಹದಿಂದ ಮಾಡ್ತಾ ಇಲ್ಲ. ವೇದ ಪ್ರಾಮಾಣ್ಯ ಶೇಷತೆಯ ಮಂತ್ರಾಯುರ್ವೇದ ಪ್ರಾಮಾಣ್ಯವಚ್ಚ ತತ್ ಪ್ರಾಮಾಣ್ಯಂ ಆಪ್ತ ಪ್ರಾಮಾಣ್ಯ. ಅವ್ರ ಗೌತಮ ಸೂತ್ರ, ಮಂತ್ರ ಆಯುರ್ವೇದ ಪ್ರಾಮಾಣ್ಯವತ್, ಮಂತ್ರವು ಆಯುರ್ವೇದ ಇದೆಲ್ಲ ಹೇಗೆ ಪ್ರಾಮಾಣ್ಯವು ಲೋಕದಲ್ಲಿ ಕಂಡು ಬರುತ್ತೋ ಆಪ್ತರು ಹೇಳಿರೋದು, ಆ ರೀತಿ ವೇದವು ಕೂಡ ಪ್ರಮಾಣವೇ ಅಂತ ಅವರು ಹೇಳಿದ್ರು. ಆ ವೇದ ಪ್ರಮಾಣಕ್ಕೆ ಶೇಷವಾಗಿ ನ್ಯಾಯವು ಕೂಡ ವೇದ ಪ್ರಾಮಾಣ್ಯ ಶೇಷತೆಯ, ವೇದಕ್ಕೆ ಪ್ರಮಾಣವಿರೋದ್ರಿಂದ ಮಂತ್ರ ಆಯುರ್ವೇದವೆಲ್ಲ ಪ್ರಮಾಣ ಆಪ್ತ ಪ್ರಮಾಣದಂತೆ. ಯಾಕೆಂದ್ರೆ ವೇದವು ಆಪ್ತ ಪ್ರಣೀತ, ಆಪ್ತನಾದ ಈಶ್ವರನಿಂದ ಹೇಳಲ್ಪಟ್ಟಿರೋದು ಆಪ್ತವಾಕ್ಯಂ, ಆಪ್ತವಾಕ್ಯ ವೇದವು. ಆದ್ದರಿಂದ ಅದಕ್ಕೆ ಶೇಷವಾಗಿ ಮಂತ್ರ ಆಯುರ್ವೇದವೆಲ್ಲ ಪ್ರಮಾಣ ಅಂತ ಒಪ್ಕೊಂಡ್ರು ಅವರು. ಆದ್ದರಿಂದ ಇಂದ್ರಿಯಾರ್ಥ ಸನ್ನಿಕರ್ಷಜನ್ಯ ಪ್ರತ್ಯಕ್ಷಂ ಅಂತ ಹೇಳಿ ಇತಿ ಅಸ್ಮದೀಯ ಪ್ರತ್ಯಕ್ಷಮೇವ ಲಕ್ಷ್ಯಯತಿ. ಈಶ್ವರ ಪ್ರತ್ಯಕ್ಷಸ್ಯ ಇಂದ್ರಿಯಜನ್ಯತ್ವ ಅಭಾವಾತ್ ಅವ್ಯಾಪ್ತಿ ಇತ್ಯಾದಿಕಂ ಅರ್ವಾಚೀನಾನಾಮೇವ. ಎರಡರಲ್ಲಿ ನ್ಯಾಯದಲ್ಲೂ ಎರಡು ಇದೆ. ನ್ಯಾಯ ಸಿದ್ಧಾಂತದಲ್ಲಿ ನವೀನ ನ್ಯಾಯ, ಪ್ರಾಚೀನ ನ್ಯಾಯ ಅಂತ ಎರಡು ಇದೆ. ಪ್ರಾಚೀನರು ಹಾಗೆ ಹೇಳ್ತಾರೆ, ಈಶ್ವರ ಪ್ರತ್ಯಕ್ಷವು ಇಂದ್ರಿಯ ಜನ್ಯತ್ವವಿಲ್ಲದೆ ಇರೋದರಿಂದ ಅವ್ಯಾಪ್ತಿ ಅಂತ ಹೇಳಿದ್ರು ಅಂತ ಹೇಳಿಬಿಟ್ರು. ಆದ್ದರಿಂದ ಅವರಿಗೆ ಲೋಕಾಯತಂ ಅಂತ ಒಂದು ನಾಮ ಇತ್ತು ಅಂತ ಹೆಸರಿತ್ತು ಅಂತ ಹೇಳಿದ್ರೆ, ಮಧ್ಯಕಾಲಿಕ ಬೌದ್ಧೈ ಜೈನೈ ಈಶ್ವರ ನಿರಾಕರಣೆ, ವೇದಾಂತಿಷು ಮೌನಮಾಶ್ರಿತೇಷು ಯುಕ್ತಿಕುಶಲೈ ಕೈಶ್ಚಿತ್ ತೇಭ್ಯ ಉತ್ತರದಾನಾಯ ಈಶ್ವರಾನುಮಾನಂ ಪ್ರಾದರ್ಶಿ. ಇದು ಇವರ ಅಭಿಪ್ರಾಯ. ಕೊತ್ತಮಂಗಲಂ ಸ್ವಾಮಿಗಳ ಅಭಿಪ್ರಾಯ ಏನು ಅಂದರೆ, ನೈಯಾಯಿಕರು ಕೂಡ ಈಶ್ವರನ ಅನುಮಾನದಿಂದಲೇ ಸಾಧಿಸ್ತೀವಿ ಅನ್ನೋದು ಅವ್ರಿಗೇನು ಅಂತಹ ಆಗ್ರಹವಿಲ್ಲ. ಆದರೆ ಯಾಕೆ ಅಂದರೆ ಅವೈದಿಕ ಮತಗಳೆಲ್ಲ ಬಂದುಬಿಟ್ಟಿತ್ತಲ್ಲ, ಈಶ್ವರನನ್ನೇ ನಿರಾಕರಣೆ ಮಾಡ್ತಿರಲ್ಲ, ಅವರಿಗೆ ನಾವು ವೇದವನ್ನೇ ಇಟ್ಕೊಂಡು ಹೇಳಿದ್ರೆ ಅವ್ರು ವೇದವನ್ನೇ ನಿರಾಕರಣೆ ಮಾಡಿದ್ರು, ವೇದವನ್ನೇ ಒಪ್ಕೊಳ್ಳಿಲ್ಲ ಅವೈದಿಕರು. ಅವರಿಗೆ ನಾವು ವೇದ ಇಟ್ಕೊಂಡು ಈಶ್ವರನ ಸಾಧಿಸಿ ಅವರು ನಿರಾಕರಣೆ ಮಾಡೋಕ್ಕೆ ಸಾಧ್ಯವಾಗೋದಿಲ್ಲ. ಆದ್ದರಿಂದ ಅನುಮಾನದಿಂದ ಈಶ್ವರನ ಸಾಧಿಸಿ ಅವರನ್ನು ತಳ್ಳಿ ಹಾಕಿದ್ರು ಅಂತ ಹೇಳಿಬಿಟ್ಟು ಇವರ ಅಭಿಪ್ರಾಯವನ್ನು ಹೇಳ್ತಾರೆ. ಯುಕ್ತಿ ಕುಶಲೈ ಕೈಶ್ಚಿತ್, ಯಾಕೆಂದ್ರೆ ಬೌದ್ಧರು ಬಲವಾದ ಅನುಮಾನಗಳನ್ನು ಪ್ರಯೋಗ ಮಾಡ್ತಾರೆ ಅವರ ಸಿದ್ಧಾಂತ ಸಾಧಿಸೋದಕ್ಕೆ. ಆದ್ದರಿಂದ ಅನುಮಾನಗಳಿಂದಲೇ ಈಶ್ವರನನ್ನು ಸಾಧಿಸಿ ಈಶ್ವರ ಇದ್ದಾನೆ ಅನ್ನೋದನ್ನು ಸಾಧಿಸಿದ್ರು ಇವರು. ಆ ಒಂದು ದೃಷ್ಟಿಯಿಂದ ಈಶ್ವರ ಅನುಮಾನವನ್ನು ಅವರು ಬಲವಾಗಿ ಅವರು ಸಾಧಿಸ್ತಾರೆ ಅಷ್ಟೇ ಅಂತ ಹೇಳ್ಬಿಟ್ಟು ಇವರು ಹೇಳ್ತಾರೆ. ನೈ ಬೌದ್ಧಾದೀನ ಮುಖಂ ಪಿದಾತು ಶಕ್ಯಂ ವೇದವಾಕ್ಯ ಉಪನ್ಯಾಸೇನ. ವೇದವಾಕ್ಯಗಳನ್ನು ಹೇಳಿದ್ರೆ ಅವರು ವೇದ ವಿರುದ್ಧರಾಗಿರೋರು, ಅವ್ರಿಗೆ ಅದನ್ನು ವೇದ ಪ್ರಾಮಾಣ್ಯಸ್ಯಾಪಿ ತೈರ್ ನಿರಾಸ, ವೇದ ಪ್ರಾಮಾಣ್ಯವೂ ಒಪ್ಕೊಳ್ದಿರೋರಿಗೆ ವೇದವನ್ನೇ ಇಟ್ಕೊಂಡು ಹೇಗೆ ಅವ್ರ ಜೊತೆ ನಾವು ವಾದ ಮಾಡೋಕ್ಕೆ ಸಾಧ್ಯ? ಆದ್ದರಿಂದ ಅನುಮಾನದಿಂದ ಅವ್ರಿಗೆ ವಾದ ಮಾಡಿದ್ರು ಅವ್ರ ಜೊತೆ ಅನ್ನೋದು ಇವರ ಒಂದು ಅಭಿಪ್ರಾಯ, ಕೊತ್ತಮಂಗಲಂ ಸ್ವಾಮಿ. ಅತಃ ಈಶ್ವರ ಅನುಮಾನ ದೂಷಣಾಧಿಕಂ ಸ್ವಘೋಟ್ಟಿ ಸಮಯ ಮಾತು. ಈಶ್ವರ ಅನುಮಾನವನ್ನು ನಾವು ಬಲವಾಗಿ ನಿರಾಕರಣೆ ಮಾಡೋದೇನು ಅಂದರೆ, ಏನಿದ್ರು ನಮ್ಮ ಶಾಸ್ತ್ರವನ್ನು ನಾವು ಒಪ್ಕೊಂಡಿರೋದ್ರಿಂದ ವೇದವನ್ನು ನಾವು ಸಾಧಿಸೋದ್ರಿಂದ ಈಶ್ವರ ಅನುಮಾನವನ್ನು ನಿರಾಕರಣೆ ಮಾಡ್ತೀವಿ ಹೊರತು, ಅವರು ಕೂಡ ಅಷ್ಟು ಅವ್ರು ಯಾಕೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಬೌದ್ಧ ಜೈನರ ನಿರಾಕರಣೆ ಮಾಡೋಕ್ಕೋಸ್ಕರ ಅನುಮಾನದಿಂದಲೇ ಸಾಧಿಸಿದ್ರು ಅನ್ನೋದು ಇವರು. ಯಾಕೆ ಅಂದರೆ ಆಪ್ತ ಪ್ರಣೀತವಾದ್ರಿಂದ ಈ ಶಾಸ್ತ್ರವನ್ನೆಲ್ಲ ಒಪ್ಕೊಳ್ತಾರೆ ಅವರು, ವೇದವನ್ನೆಲ್ಲ. ಆದರೆ ಈಶ್ವರನನ್ನು ಮಾತ್ರ ಅನುಮಾನದಿಂದ ಸಾಧಿಸಿದ್ರು. ಯಾಕೆ ಅಂದರೆ ಅವೈದಿಕ ಮತಗಳಿಗೆ ಉತ್ತರ ಕೊಡೋದಕ್ಕೋಸ್ಕರವೇ ಪ್ರಧಾನವಾಗಿ ಹಾಗೆ ಮಾಡಿದ್ದಾರೆ ಅನ್ನೋದು ಇವರ ಅಭಿಪ್ರಾಯ. ಮುಖಂ ಪಿದಾತಂ ಅಂತಿದ್ಯಾ, ಅದಕ್ಕೇನರ್ಥ? ಮುಖವನ್ನ ಮರೆಸಲು ಅಂತ ಅರ್ಥ. ವಿಧಾನ ಮುಚ್ಚೋದು, ಅವ್ರ ಮುಖ ಮುಚ್ಚಕ್ಕೆ ಅಂತ. ಬೌದ್ಧರು ಆದ್ರೆ ಅವ್ರ ಬಾಯಿ ಮುಚ್ಚೋದು ವೇದದಿಂದ ಮಾಡಕ್ಕಾಗೋದಿಲ್ಲ. ಮುಖ ಅಂದ್ರೆ ಬಾಯಿ ಅಂತಾನು ಅರ್ಥ. ಅವ್ರ ಬಾಯಿ ಮುಚ್ಚೋದು ವೇದದಿಂದ ಸಾಧ್ಯವಿಲ್ಲ, ಅದಕ್ಕೆ ಅನುಮಾನದಿಂದ ಸಾಧಿಸಿದ್ರು ಅಂತ ಇವರು ಹೇಳ್ತಾರೆ. ಆದ್ದರಿಂದ ಇಲ್ಲಿ ಯಾಕೆಂದ್ರೆ ಅವರೆಲ್ಲ ಒಪ್ಕೊಂಡಿದ್ದಾರೆ ಈಶ್ವರನ ಉಪಾಸನೆ ಇಲ್ಲ ಅಂತ ಹೇಳ್ತಾರೆ. ನ್ಯಾಯ ಚರ್ಚಾ ಇಯಂ ಈಶಸ್ಯ ಮನನಂ ವ್ಯಪದೇಶವಾಕ್ ಉಪಾಸನಾತು ಕ್ರಿಯತೆ ಶ್ರವಣಾನಂತರಾಗತ. ಇದು ನ್ಯಾಯ ಕುಸುಮಾಂಜಲಿ.
ಬರೆಯುವಂಥ ದೇವರು. ನ್ಯಾಯ ಕುಸುಮಾಂಜಲಿಯಲ್ಲಿ ಬರೆದಿರೋದು ಉದಯನಾಚಾರ್ಯರು, ಬಲವಾದ ತಾರ್ಕಿಕರು, ಅವರೆಲ್ಲ ಶ್ರವಣ ಎಲ್ಲ ಉಪಾಸನೆ ಎಲ್ಲ ಒಪ್ಕೊಂಡಿದ್ದಾರೆ ಅಂತ ಹೇಳ್ತಾರೆ. ಆದ್ದರಿಂದ ಈಶ್ವರ ಅನುಮಾನ ದೇಹೇ ಮನನುರೂಪತಾಂ ವದಂತಹ ನ್ಯಾಯಾಚಾರ್ಯ ಪರಮ ವೇದಾಂತಿನಃ ಅಂದರು. ಅವರು ವೇದಾಂತಿಗಳೇ. ನ್ಯಾಯ ಕುಸುಮಾಂಜಲಿ ಬರೆದವರು ಅವರು ಪರಮ ವೇದಾಂತಿಗಳೇ, ಉದಯನಾಚಾರ್ಯರು. ಯಾಕೆಂದ್ರೆ ಉಪಾಸನೆ ಶ್ರವಣ ಮನನ ಎಲ್ಲ ಹೇಳ್ತಾ ಇದ್ದಾರಲ್ಲ ಅವ್ರು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಗುರು ಉಪಾಸ್ತೆ ಅಂತ ಉಪಾಸನೆ ಹೇಳ್ತಾರೆ ಅವರು. ವಿಪುಲಾರ್ಥಕತ್ವ ದರ್ಶನಾತೆ ಶ್ರವಣ ಮನನಾದಿಕಮಪಿ ಉಪಾಸನಾ ವಿಶೇಷ ಏವ ಇತಿ ಅಭಿಪ್ರಾಯಣ ಉಪಾಸನಾ ಪದಂ ಮನನೇ ಪ್ರಾಯೋಜ್ಯ ಆಚಾರ್ಯೇಣ. ಅವರು ಉದಯನಾಚಾರ್ಯರು ಪ್ರಯೋಗ ಮಾಡಿದ್ದಾರೆ. ಆದ್ದರಿಂದ ಇವರು ಯಾಕೆ ಎಷ್ಟು ಬಲ ಅನುಮಾನದಿಂದಲೇ ಯಾಕೆ ಸಾಧಿಸ್ತಾರೆ ಅಂದರೆ ವೇದ ವಿರುದ್ಧವಾದ ಧರ್ಮಗಳನ್ನ ತಳ್ಳಿ ಹಾಕೋದಕ್ಕೆ ಪ್ರಧಾನವಾಗಿ ಹೊರತು ಬೇರೆ ದೃಷ್ಟಿಯಿಂದಲ್ಲ. ಆದ್ದರಿಂದ ನಾವು ಈಶ್ವರ ಅನುಮಾನವನ್ನು ನಾವು ಇಷ್ಟು ಬಲವಾಗಿ ತಳ್ಳಿ ಹಾಕೋದು ಯಾಕೆ ದೇಶಿಕರು ಅಂದರೆ ಶಾಸ್ತ್ರ ಪ್ರಮಾಣಕತ್ವವನ್ನು ಸಿದ್ಧಿಸೋದಕ್ಕೆ. ಅದು ನಮಗೆ ಅದು ಮುಖ್ಯವಾದ್ದರಿಂದ. ಆದ್ದರಿಂದ ನ್ಯಾಯ ದರ್ಶನವನ್ನು ತಳ್ಳಿ ಹಾಕೋದಿಲ್ಲ ನಾವು. ನ್ಯಾಯ ದರ್ಶನ ನಮಗೆ ಮುಖ್ಯವಾದದ್ದೇ. ಅದನ್ನ ಹೇಳ್ತಾರೆ ಇಲ್ಲಿ. ಕುಮಾರಿಲ ಭಟ್ರು ಹಾಗೆ ಹೇಳಿದ್ರು. ನಾಸ್ತಿಕ್ಯ ನಿರಾಕರಿಷ್ಣು ಆತ್ಮ ಸ್ಥಿತಾಂ ಭಾಷ್ಯಕೃತ ಅತ್ರ ಯುಕ್ತಿಯ ದೃಢತ್ವಮೇವ ವಿಷಯ ಪ್ರಬೋಧ ಪ್ರಯಾಂತಿ ವೇದಾಂತ ನಿಷೇವಣೇನ ಈಶ್ವರ ವಿಷಯ ವೇದಾಂತಿ ಏವ. ಕುಮಾರಿಲ ಭಟ್ರು ವೇದಾಂತಿಗಳೇ ಈಶ್ವರನ ವಿಷಯದಲ್ಲಿ ಅಂತ ಹೇಳಿದ್ರು. ಅಂತೂ ವೇದಾಂತಿನಃ ಯದ್ವಾ ಕೇಶಾ ಕೇಶರತಾಂ ಇತೀದಂ ಕಿಂ ನಿರೀಕ್ಷಣಂ. ವೇದಾಂತಿಗಳು ಚೆನ್ನಾಗಿ ಯುದ್ಧ ಮಾಡ್ತಾರೆ ಅವ್ರ ಜೊತೆ ಅಂತ ಹೇಳ್ಬಿಟ್ಟು. ಅದನ್ನ ಇಲ್ಲಿ ಹೇಳುವಾಗ ಇತ್ತಂ ಶ್ರೀ ವೆಂಕಟೇಶ ಶ್ರುತಮಮತ ಜಗನ್ಮೂಲ ಗಂಧಂ ಮುಕುಂದಂ ಇತಿ ನ್ಯಾಯಾಚಾರ್ಯ ಮನುಗಚ್ಚಂತೇವ ಆಚಾರ್ಯ ಸಾರ್ವಭೌಮಾಃ ಕೇವಲಂ ಶಿಷ್ಯ ಶಿಕ್ಷಣಾಯ ಏವ ಈಶ್ವರನಾನ್ಮಾನಂ ವಿಸ್ತರಶಃ ವ್ಯಾಮೃಶ್ಯನ್. ಶಾಸ್ತ್ರ ಇದು ಅದ್ರ ಅದ್ರವ್ಯ ಸರ ನೆಕ್ಸ್ಟ್ ಬರುತ್ತೆ. ಅದ್ರವ್ಯ ಸರ ಅನ್ನೋದು. ಸರ ಅದು ಬಹಳ ಅಲ್ಲ. ಅದಾದ್ಮೇಲೆ ಬುದ್ಧಿ ಸರ, ಆಮೇಲೆ ಅದ್ರ ಕಡೆಯಲ್ಲಿ ಬರೋದು ಅದ್ರವ್ಯ ಸರ, 5ನೇದು ಅದ್ರವ್ಯ ಸರ. ಅದರಲ್ಲಿ ಬರುತ್ತೆ ಕಡೆಯಲ್ಲಿ ಬರುವಂತ ಶ್ಲೋಕ ಇದು. ಶಿಷ್ಯ ಶಿಕ್ಷಣಕ್ಕೋಸ್ಕರ ಇಷ್ಟು ವಿಸ್ತಾರವಾಗಿ ನ್ಯಾಯದ ಅವರ ಅನುಮಾನಗಳನ್ನೆಲ್ಲ ಪರೀಕ್ಷೆ ಮಾಡಿದ್ದಾರೆ. ಶಾಸ್ತ್ರದಲ್ಲಿ ದೃಢವಾದ ನಂಬಿಕೆ ಬರಲಿ ಅನ್ನೋ ದೃಷ್ಟಿಯಿಂದ. ಆದ್ದರಿಂದ ಇದೆಲ್ಲ ಶಾಸ್ತ್ರಯೋನಿತ್ವಾಧಿಕರಣಸ್ಯ ಅರ್ವಾಚೀನ ವ್ಯಾಖ್ಯಾ ರೋಧೆ ತದಧಿಕರಣಸ್ಯ ಪ್ರಾಚೀನಾನಾಂ ವ್ಯಾಖ್ಯಾಪಿ ಪ್ರದರ್ಶಯಿಷ್ಯತೆ ಸಮನಂತರಮೇವ ಅಂತ ಶಾಸ್ತ್ರಯೋನಿತ್ವಾತ್ ಅಂತ 3ನೇ ಸೂತ್ರ ಬಾದರಾಯನವರು ಹೇಳಿದ್ರು. ಶಾಸ್ತ್ರದಿಂದಲೇ ಈಶ್ವರನನ್ನು ತಿಳಿಯಕ್ಕೆ ಸಾಧ್ಯ. ಶಾಸ್ತ್ರೈಕ ಸಮಧಿಗಮ್ಯತ್ವಂ ಈಶ್ವರನಿಗೆ ಸ್ಥಾಪನೆ ಮಾಡಿದ್ರಲ್ಲ ವೇದಾಂತಿಗಳು, ಅದನ್ನೇ ಪ್ರಧಾನವಾಗಿ ಇಟ್ಕೊಳ್ತಾರೆ. ಆದ್ದರಿಂದ ಆ ದೃಷ್ಟಿಯಿಂದ ಇಲ್ಲಿ ಹೇಳಲ್ಪಟ್ಟಿದೆ ಅನ್ನೋದು ಇಲ್ಲಿ ಮುಖ್ಯವಾಗಿ ಹೇಳಿದ್ರು. ಇದೇ ಹೇಳಿದ್ರೆ ಇಲ್ಲಿ ಈಶ್ವರಾನ ಅನುಮಾನವನ್ನು ಯಾಕೆ ಎಷ್ಟು ಬಲವಾಗಿ ಅಲ್ಲಿ ಹಾಕಿದ್ರು. ನ್ಯಾಯಶಾಸ್ತ್ರ ಎಲ್ಲ ಒಪ್ಕೊಂಡಿದ್ದಾರಲ್ಲ, 14 ವಿದ್ಯಾಸ್ಥಾನಗಳಲ್ಲಿ ಇದೆಯಲ್ಲ. ಅಂದರೆ ಶಿಷ್ಯ ಶಿಕ್ಷಣಾರ್ಥಂ ಅಂತ ಕೊತ್ತಮಂಗಲ ಸ್ವಾಮಿಗಳ ಅಭಿಪ್ರಾಯ. ಪ್ರಧಾನವಾಗಿ ಅವರೂ ಕೂಡ ವೇದಾಂತಿಗಳೇ, ನೈಯಾಯಿಕರು. ಅವ್ರಿಗೇನು ಆಗ್ರಹವಿಲ್ಲ. ಆದರೆ ಅವೈದಿಕ ಮತಗಳನ್ನು ನಿರಾಕರಣೆ ಮಾಡೋಕ್ಕೆ, ವೇದದಿಂದ ಅದನ್ನು ಮಾಡೋಕ್ಕೆ ಸಾಧ್ಯವಿಲ್ಲದೆ ಇದ್ದಿದ್ದರಿಂದ ಅನುಮಾನದಿಂದ ಸಾಧಿಸಿದ್ರು ಅಂತ ಇವರು ಒಂದು ಅಭಿಪ್ರಾಯವನ್ನು ಹೇಳ್ತಾರೆ. ಒಟ್ಟಿನಲ್ಲಿ ನಮಗೆ ತಿಳಿಬೇಕಾದ್ದು ಶಾಸ್ತ್ರದಿಂದಲೇ ಸಿದ್ಧಿ ಅನ್ನೋದು ಪ್ರಧಾನವಾಗಿ ತಿಳಿಬೇಕಾದ್ದು ನಾವು. ಇನ್ನೊಂದು ಇದಕ್ಕೆ ಕೇವಲ ವ್ಯತಿರೇಕಿ ಅಂತ ಒಂದು ಅನುಮಾನದಲ್ಲಿ ಅನ್ವಯ ವ್ಯತಿರೇಕ, ಕೇವಲ ಅನ್ವಯಿ, ಕೇವಲ ವ್ಯತಿರೇಕಿ 3 ವಿಧವಾದ ಅನುಮಾನಗಳಿದೆ. ಅನ್ವಯ ವ್ಯತಿರೇಕ ಅಂದರೆ 2 ವಿಧದಿಂದಲೂ ಯತ್ಸತ್ವೇ ಯತ್ಸತ್ವಂ ಯದಭಾವೇ ಯದಭಾವ ಅಂತ. ಇದಿದ್ರೆ ಅದಿರಬೇಕು, ಅದಿಲ್ಲದೆ ಹೋದ್ರೆ ಇದಿರೋದಿಲ್ಲ. 2 ವಿಧದಲ್ಲಿಯೂ ಒಂದು ಕಾರ್ಯಕಾರಣ ಭಾವದಲ್ಲಿ ಹಾಗೆ ಅನ್ವಯ ವ್ಯತಿರೇಕ ಅಂದರೆ ಇವಾಗ ಕಾರ್ಯವಿದ್ದರೆ ಕಾರಣ ಇರಲೇಬೇಕು. ಕಾರಣವಿಲ್ಲದೆ ಕಾರ್ಯ ಇರಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಕಾರ್ಯವಿದ್ದರೆ ಕಾರಣವಿರಬೇಕು. ಕಾರಣ ಇಲ್ಲದೆ ಹೋದ್ರೆ ಕಾರ್ಯ ಇರಕ್ಕಾಗೋದಿಲ್ಲ. ಅದು ವ್ಯತಿರೇಕ ಅನುಮಾನ ಅಂತ. ವ್ಯತಿರೇಕ ವ್ಯಾಪ್ತಿ. ಕಾರ್ಯ ಇತ್ತು ಅಂದ್ರೆ ಕಾರಣ ಇರಬಹುದು. ಪದಾರ್ಥ ಇದ್ರೆ ಯಾರೋ ಮಾಡಿದ್ರೆ ತಾನೇ ಇರುತ್ತೆ. ಕಾರ್ಯವಿದ್ರೆ ಕಾರಣ ಇರಲೇಬೇಕು. ಕಾರ್ಯಕಾರಣಗಳಿಗೆ ನಿಯತವಾದ ಅನ್ವಯ ವ್ಯತಿರೇಕ ಎರಡರಿಂದಲೂ ವ್ಯಾಪ್ತಿಯು ಪೂರ್ಣವಾಗಿ ಇದೆ. ಅದು ಆ ರೀತಿ ಕಾರ್ಯಕಾರಣ ಭಾವದಲ್ಲಿ ಅದಕ್ಕೆ ಅನ್ವಯ ವ್ಯತಿರೇಕ ಅನುಮಾನ ಅಂತ ಹೆಸರು. ಕೇವಲ ಅನ್ವಯದಿಂದ ಕೆಲವು ಸಾಧಿಸಬೇಕಾಗುತ್ತೆ. ಕೇವಲ ಅನ್ವಯಿ ಅಂತ ಹೆಸರು ಅದಕ್ಕೆ.
ಕೇವಲ ವ್ಯತಿರೇಕದಿಂದ ಸಾಧಿಸಬೇಕಾಗುತ್ತೆ. ಅದಕ್ಕೆ ಕೇವಲ ವ್ಯತಿರೇಕಿ ಅಂತ ಹೆಸರು. ಈ ಕೇವಲ ವ್ಯತಿರೇಕಿಯನ್ನು ನಾವು ಒಪ್ಕೊಳ್ಳೋದಿಲ್ಲ. ಅದನ್ನು ಮುಂದೆ ಬುದ್ಧಿಸರದಲ್ಲಿ ದೇಶಿಕರು ಎಲ್ಲ ಬಲವಾಗಿ ಅದನ್ನು ತಳ್ಳಿ ಹಾಕ್ತಾರೆ. ನಮ್ಮ ಸಿದ್ಧಾರ್ಥದಲ್ಲಿ ಅದನ್ನು ನಾವು ಒಪ್ಕೊಳ್ಳೋದಿಲ್ಲ, ಆದರೆ ನೈಯಾಯಿಕರು ಅದನ್ನು ಒಪ್ಕೊಳ್ತಾರೆ. ಅದಕ್ಕೆ ವ್ಯತಿರೇಕ ಅನುಮಾನ ಅಂತ ಹೆಸರು. ಅದನ್ನ ಇಲ್ಲಿ ಸ್ವಾಮಿ ದೇಶಿಕನೇ ಹೇಳುವಾಗ ಅವೀತ ಹೇತೋ ಅವೀತ ಹೇತು ಅಂತ ಹೆಸರು. ಇತಃ ಇಣ್ಗತಿ ಇಣ್ಗತವು ಅನ್ನುವ ದಾಸು. ಇತಃ ಅಂದ್ರೆ ಹೋಗಿದೆ ಅಂತ, ಅವೀತ ವಿಶೇಷವಾಗಿ ಅನ್ವಯಿಸೋದು ಅಂತ ಅರ್ಥ. ವೀತ ಅಂದ್ರೆ, ಅವೀತ ಅಂದ್ರೆ ಅನ್ವಯವಿಲ್ಲದೆ ಇರೋದು ಅಂದ್ರೆ ವ್ಯತಿರೇಕ ಅಂತ ಅರ್ಥ. ವ್ಯತಿರೇಕ ಹೇತು ಅಂತ ಅರ್ಥ ಐತಿ. ಸರ್ವಸ್ಯ ಅವೀತ ಹೇತು ಅವರಪಿಚ ನಿರಸನಂ ದ್ರಕ್ಷ್ಯಸಿ. ಒಪ್ಕೋತಾರ ವೇದಾಂತಿಗಳು? ಬರೀ ವೇದಾಂತಿಗಳು ಕೇವಲ ಒಪ್ಕೊಳ್ಳಲ್ಲ. ಕೇವಲಾನ್ವಯಿ, ಕೇವಲ ಅನ್ವಯಿ ಒಪ್ಕೋತಾರೆ, ಕೇವಲ ವ್ಯತಿರೇಕಿ ಒಪ್ಕೊಳ್ಳಲ್ಲ. ವ್ಯತಿರೇಕಿ ಒಪ್ಕೊಳ್ಳಲ್ಲ. ನಾವು ಅದನ್ನು ತಳ್ಳಿ ಹಾಕ್ತೀವಿ. ಅದೇ ಇದು ಅವೀತ ಹೇತು ಅಂದ್ರೆ ವ್ಯತಿರೇಕಿ, ಕೇವಲ ವ್ಯತಿರೇಕಿ. ಅದರ ನಿರಸನವನ್ನ ಅದರ ಪ್ರಸಂಗದಲ್ಲಿ ನೀನು ನೋಡ್ತೀಯ. ಸ್ವಾಮಿ ದೇಶಿಕನು ಹೇಳ್ತಾರೆ, ನಿರಸನ ದ್ರಕ್ಷ್ಯಸಿ ಸ್ವಪ್ರಸಂಗೆ. ಇಲ್ಲಿ ಬೇಡ ಅದು. ಇದು ಈಶ್ವರ ಅನುಮಾನ ಮಾತ್ರ ನಾವು ನಿರಾಕರಣೆ ಮಾಡ್ತಾ ಇದ್ದೀವಿ. ಅದಕ್ಕೆ ನೀವು ಪ್ರಯೋಗ ಮಾಡುವ ಅನುಮಾನಗಳು ಕೇವಲ ವ್ಯತಿರೇಕಿ ಎನ್ನುವುದು ಜನರಲ್ ಟಾಪಿಕ್. ಅದು ಸಾಮಾನ್ಯವಾದ ವಿಷಯ. ಅನುಮಾನದ ವಿಷಯದಲ್ಲಿ ಕೇವಲ ವ್ಯತಿರೇಕಿಯನ್ನೇ ನಿರಾಕರಣೆ ಮಾಡ್ತೀವಿ ಮುಂದೆ. ಇಲ್ಲಿ ಈಶ್ವರನ್ನ ಸ್ಥಾಪನೆ ಮಾಡಿಕ್ಕೆ ನೀವು ಪ್ರಯೋಗ ಮಾಡುವ ಕೇವಲ ವ್ಯತಿರೇಕ ಅನುಮಾನವನ್ನ ನಿರಸನ ಮಾಡ್ತೀವಿ ಅಂತ ಅರ್ಥ. ಇಲ್ಲಿ ವಿಶೇಷವಾಗಿ ಸ್ಪೆಸಿಫಿಕ್ ಆಗಿ ಈಶ್ವರನ್ನ ಸ್ಥಾಪಿಸಕ್ಕೆ ಒಂದು ಕೇವಲ ವ್ಯತಿರೇಕ ಅನುಮಾನವನ್ನ ಅವರು ಹೇಳ್ತಾರೆ, ಅದು ನಿರಾಕರಣೆ ಮಾಡ್ತೀವಿ ಇಲ್ಲಿ. ಅಲ್ಲಿ ಮುಂದೆ ಕೇವಲ ವ್ಯತಿರೇಕಿ ಅನ್ನುವ ಅನುಮಾನವನ್ನೇ ನಿರಾಕರಣೆ ಮಾಡ್ತೀವಿ. ಅಲ್ಲಿಯೂ ಆಗೋದಿಲ್ಲ, ಈಶ್ವರನ್ ಸಾಧಿಸೋದಿರಲಿ, ಬೇರೆ ಎಲ್ಲೂ ಸಾಧ್ಯವಿಲ್ಲ ಅಂತ ಹೇಳ್ಬಿಟ್ಟು ಆ ರೀತಿ ನಾವು ಅದನ್ನ ಮುಂದೆ ಸಾಧನೆ ಮಾಡ್ತೀವಿ ಅಂತ ಹೇಳುವಾಗ ಅದನ್ನ ಇಲ್ಲಿ ಹೇಳ್ತಾರೆ. ಆ ವಿಷಯದಲ್ಲಿ ಇಲ್ಲಿ ಅದನ್ನ ಇಲ್ಲಿ ವಿಚಾರ ಮಾಡ್ತಾರೆ. ಹೇಗೆ ಅಂತ ಹೇಳ್ಬಿಟ್ಟು ಕೇವಲ ವ್ಯತಿರೇಕನ ಈಶ್ವರ ಸಾಧಿಸೋದಕ್ಕೆ ಅವರು ಹೇಗೆ ಹೇಳ್ತಾರೆ ಅಂತ ಹೇಳ್ಬಿಟ್ಟು ಅದನ್ನ ಮುಂದೆ ನೋಡೋಣ ಮುಂದಿನ ಕ್ಲಾಸಿನಲ್ಲಿ ಅಂತ ಹೇಳ್ಬಿಟ್ಟು ಇಲ್ಲಿಗೆ ನಿಲ್ಲಿಸ್ಕೊಳ್ತೇನೆ. ಕುಳಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಿಶಾಲಿದೆ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಿಗಮಾಂತ ಮಹಾದೇಶಿಕಾಯ ನಮಃ. ಶ್ರೀ ಕೃಷ್ಣಾರ್ಪಣಮಸ್ತು.